ಇಲ್ಪ. ನಿನ್ನ ಲೀಡರ್ ಬೋರ್ಡ್ ಅಲ್ಲಿ ಬಂದಿದ್ದು ನೋಡ್ದೆ ಉಮೇಶ್ ಅವರು, ವೆರಿ ಗುಡ್. ಸರಿ, ಸ್ಟಾರ್ಟ್ ಮಾಡೋಣ. ಓಕೆ, ದಿಕ್ಕುಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ನಾನು 20 ವರ್ಷದ ಪ್ರಶ್ನೆ ಪತ್ರಿಕೆ ನೋಡಿದಾಗ ದಿಕ್ಕುಗಳು ಎಲ್ಲಾ ಎಕ್ಸಾಮ್ ಅಲ್ಲೂ ಬಂದಿದೆ. ಪೌಡರ್, ಯಾವ ಪೌಡರ್ ನೋಡು, ಯಾವ್ದಿಲ್ಲ. ಡೋರ್ ಓಪನ್ ಮಾಡಿದ್ದೀನಿ ಅಷ್ಟೇ. ಸರಿ, ನೀವ್ ಹಂಗೆ ಹೇಳ್ಬೇಡ್ರಪ್ಪ, ನಂಗೆ ನಾಚಿಕೆ ಆಗುತ್ತೆ. ಸೊ ದಿಕ್ಕುದಲ್ಲಿ ನಿಮಗೆ 3 ಟೈಪ್ ಕ್ವಶನ್ ಗಳನ್ನ ಕೇಳ್ತಾನೆ. ಒಂದು ದಿಕ್ಕುಗಳು ಎಡ ಬಲದ ಮೇಲೆ ಸಿಂಪಲ್ ಟೈಪ್ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಪೈಥಾಗೋರಸ್ ಪ್ರಮೇಯದ ಮೇಲೆ ಬರುತ್ತೆ. ನೆಕ್ಸ್ಟ್ ಕೋನಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. ಓಕೆ, ಸರಿ. ಒಂದು ದಿಕ್ಕುಗಳು ಎಡಬಲ ಮೇಲೆ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಇನ್ನೊಂದು ಪೈಥಾಗೋರಸ್ ಪ್ರಮೇಯ ಮೇಲೆ, ನೆಕ್ಸ್ಟ್ ಕೋನಗಳ ಮೇಲೆ. ಓಕೆ, ನಿಮ್ಗೆ ಗೊತ್ತಿರಬೇಕಾಗಿದ್ದು 8 ದಿಕ್ಕುಗಳು ಯಾವ್ಯಾವು? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಓಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ನೀವೇನು ಇದನ್ನ ಒಂದು ಚಾರ್ಟ್ ಹಾಕೊಂಡ್ಬಿಡಿ. ಎವ್ರಿ ಡೇ ನೋಡ್ತಾ ಇದ್ರೆ ತನಿಗ್ ತಾನೇ ಅದ್ ನೆನಪಿರುತ್ತೆ. ಓಕೆನಾ? ಸರಿ, ಓಕೆ. ಇನ್ನ ನಿಮ್ಗೆ ಗೊತ್ತಿರ್ಲೇಬೇಕಾಗಿದ್ದು, ಮೇಲುಗಡೆ ನೀವೇನಾದ್ರೂ ನೋಡಿದ್ರೆ ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಓಕೆ, ನೀವೇನಾದ್ರೂ ನಾರ್ತ್ ಫೇಸ್ ಮಾಡಿದ್ರೆ ಇದು ಲೆಫ್ಟ್, ಇದು ರೈಟ್. ಅದೇ ಸೌತ್ ಫೇಸ್ ಮಾಡಿದ್ರೆ ಇದು ಲೆಫ್ಟ್, ಇದು ರೈಟ್ ಆಗುತ್ತೆ. ಅರ್ಥ ಆಯ್ತಾ? ಮೇಲ್ ನೋಡಿದಾಗ ಇದು ಎಡ, ಇದು ಬಲ. ಕೆಳಗ್ ನೋಡಿದಾಗ ಇದು ಬಲ, ಇದು ಎಡ. ಸೊ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು ಇದ್ರಲ್ಲಿ. ಇದು ನಿಮ್ಗೆ ಗೊತ್ತಿರ್ಬೇಕು. ಆಯ್ತಾ? ತುಂಬಾ ಇಂಪಾರ್ಟೆಂಟ್. ಅದೇ ನೀವೇನಾದ್ರೂ ಪೂರ್ವದ ಕಡೆ ನೋಡಿದ್ರೆ ಇದು ಎಡ, ಇದು ಬಲ ಆಗುತ್ತೆ. ಅದೇ ಲೆಫ್ಟ್ ನೋಡಿದ್ರೆ ಇದು ಎಡ, ಇದು ಬಲ ಆಗುತ್ತೆ. ಓಕೆ, ಈಗ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ನೀವೇನಾದ್ರೂ ಸೌತ್ ಅಂದ್ರೆ ನೀವೇನಾದ್ರೂ ಸೆಂಟರ್ ಫೇಸ್ ಮಾಡಿದ್ರೆ ಸಿ ಕುಳಿತಿರೋದು, ಎಯು ಕುಳಿತಿರೋದು ಎಲ್ಲಿ? ಉತ್ತರದಲ್ಲಿ. ಈ 4 ಜನದಲ್ಲಿ ಎ ಉತ್ತರದಲ್ಲಿ ಕೂತ್ಕೊಂಡಿದ್ದಾನೆ, ಆದ್ರೆ ಮುಖ ಮಾಡಿದ್ದು ದಕ್ಷಿಣದ ಕಡೆಗೆ. ನೋಡಿ, ಸೌತ್ ಫೇಸ್ ಮಾಡಿದ್ದಾನೆ, ಇರೋದು ಉತ್ತರಕ್ಕೆ, ಮುಖ ಮಾಡಿದ್ದು ದಕ್ಷಿಣಕ್ಕೆ. ಸಿಯು ಕುಳಿತಿರೋದು ದಕ್ಷಿಣಕ್ಕೆ, ಆದ್ರೆ ಎದುರಿಸ್ತಾ ಇರೋದು ಉತ್ತರವನ್ನ. ಓಕೆ, ಸಿಯು ಎದುರಿಸ್ತಿರೋ ದಿಕ್ಕು ಉತ್ತರ, ಇದು ಉತ್ತರವನ್ನ ಎದುರಿಸ್ತಾ ಇದ್ದಾನೆ, ಅದೇ ಕುತ್ಕೊಂಡಿದ್ದು ದಕ್ಷಿಣ. ಇವನು ಪಶ್ಚಿಮನ ಎದುರಿಸ್ತಿದ್ದಾನೆ, ಪೂರ್ವದಲ್ಲಿ ಕುತ್ಕೊಂಡಿದ್ದಾನೆ. ಇವನು ಪಶ್ಚಿಮದಲ್ಲಿ ಕುತ್ಕೊಂಡಿದ್ದಾನೆ, ಪೂರ್ವನ ಎದುರಿಸ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಇದು ಸೂರ್ಯೋದಯದ ಮೇಲೆ ಪ್ರಶ್ನೆ ಬರುತ್ತೆ. ಅದು ನೋಡೋಣ ಮುಂದೆ. ಬೆಳಗ್ಗೆ ಸೂರ್ಯ ಈ ಸೈಡ್ ಉದಯ ಆಗ್ತಾನೆ, ಇಲ್ಲಿ ಸೂರ್ಯಾಸ್ತ ಆಗುತ್ತೆ ಪಶ್ಚಿಮದಲ್ಲಿ. ಇದು ಗೊತ್ತಿರ್ಬೇಕು ನಿಮ್ಗೆ. ಆಯ್ತಾ? ಓಕೆ, ದಿಕ್ಕುಗಳು ಗೊತ್ತಿರ್ಬೇಕು 8. ಅದರಲ್ಲಿ ಎಡ ಬಲ ಯಾವುದಕ್ಕೆ? ಕೆಳಗೆ ನೋಡಿದಾಗ ಇದು ಎಡ ಆಗಿರುತ್ತೆ, ಇದು ಬಲ ಆಗಿರುತ್ತೆ, ಇದು ಗೊತ್ತಿರ್ಬೇಕು. ಆಮೇಲೆ ದಕ್ಷಿಣಕ್ಕೆ ಎದುರಿಸ್ತಾ ಇದ್ದಾರೆ, ಉತ್ತರಕ್ಕೆ ಎದುರಿಸ್ತಿದ್ದಾರೆ, ಅದು ಗೊತ್ತಿರ್ಬೇಕು. ಸೂರ್ಯೋದಯ, ಸೂರ್ಯಾಸ್ತ. ಓಕೆ, ಇಲ್ಲಿ ನೋಡಿ, ಬೆಳಗ್ಗೆ ನೆರಳು ಯಾವಾಗ್ಲೂ ಪಶ್ಚಿಮದ ಸೈಡ್ ಬಿದ್ದಿರುತ್ತೆ. ಓಕೆ, ಯಾಕಂದ್ರೆ ಸೂರ್ಯನ ಕಿರಣಗಳು ಹಿಂಗ್ ಬಂದ್ರೆ ನೆರಳು ಪಶ್ಚಿಮದಲ್ಲಿ ಬೀಳುತ್ತೆ. ಸಂಜೆ ಸಮಯದಲ್ಲಿ ಸೂರ್ಯನ ನೆರಳು ಅಂದ್ರೆ ಸೂರ್ಯನ ಕಿರಣಗಳು ಹಿಂಗ್ ಬಿದ್ರೆ ನೆರಳು ಪೂರ್ವದಲ್ಲಿ ಇರುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರ್ಲಿ. ಸರಿ, ಫಸ್ಟ್ ಟೈಪ್ ಕ್ವಶನ್, ಸಿಂಪಲ್ ಕ್ವಶನ್ಸ್ ಟ್ರೈ ಮಾಡ್ತೀರಾ? ಫಸ್ಟ್ ಟೈಪ್ ಯಾವ ಟೈಪ್? ಸಿಂಪಲ್ ಟೈಪ್ಸ್ ಬರುತ್ತೆ, ಸಿಂಪಲ್ ಕ್ವಶನ್ಸ್. ಸರಿ, ಪೋಲ್ ಕೊಡ್ತಾ ಇದೀನಿ. ಮೊನ್ನೆ PSI ದಲ್ಲಿ ಸಿಂಪಲ್ ಕ್ವಶನ್ ಬಂದಿತ್ತು. ಆಗ್ನೇಯ ಉತ್ತರವಾದರೆ ಈಶಾನ್ಯ ಪಶ್ಚಿಮವಾಗುತ್ತದೆ. ಆಗ್ನೇಯ
ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಆಗ್ನೇಯ ಉತ್ತರವಾದರೆ ಇಫ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ಆಗ್ನೇಯ ಉತ್ತರ ಆದ್ರೆ ಈ ಆಗ್ನೇಯ ಏನಾಗುತ್ತೆ, ಈ ಉತ್ತರಕ್ಕೆ ಹೋಗುತ್ತೆ. ಈಶಾನ್ಯ ಪಶ್ಚಿಮಕ್ಕೆ ಹೋಗುತ್ತೆ, ಈಶಾನ್ಯ ಪಶ್ಚಿಮಕ್ಕೆ ಹೋಗುತ್ತೆ. ಹೀಗೆ ಪಶ್ಚಿಮ ಏನಾಗುತ್ತದೆ, ಸೊ ಪಶ್ಚಿಮ ನೋಡಿ, ಪಶ್ಚಿಮ ಇಲ್ಲಿ ಬರುತ್ತೆ, ಪಶ್ಚಿಮ ಆಗ್ನೇಯ ಆಗುತ್ತೆ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ. ಈಗ ಕೆಲವರು ಏನ್ ಅನ್ಕೋತಾರೆ ಗೊತ್ತಾ, ಈ ಪಶ್ಚಿಮ ಏನಾಗುತ್ತೆ, ಈ ಪಶ್ಚಿಮ ಈಶಾನ್ಯ ಆಗುತ್ತೆ ಅನ್ಕೋ. ಹಂಗಲ್ಲ, ಅವನು ಹೇಳ್ತಿರೋದು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿದೆ. ಸೌತ್ ಈಸ್ಟ್ ಬಿಕಮ್ ನಾರ್ತ್, ಸೌತ್ ಈಸ್ಟ್ ನಾರ್ತ್ ಹೋಗುತ್ತೆ, ನಾರ್ತ್ ಆಗ್ಬಿಡುತ್ತೆ. ನಾರ್ತ್ ಈಸ್ಟ್ ವೆಸ್ಟ್ ಆಗುತ್ತೆ. ಹಂಗಾದ್ರೆ ವಾಟ್ ವಿಲ್ ವೆಸ್ಟ್ ಬಿಕಮ್, ವೆಸ್ಟ್ ಏನಾಗುತ್ತೆ ಅಂತ. ಓಕೆ, ಪಶ್ಚಿಮ ಏನಾಗುತ್ತೆ, ಪಶ್ಚಿಮ ಆಗ್ನೇಯ ಆಗುತ್ತೆ. ಓಕೆ, ನಿಮ್ಮ ಆನ್ಸರ್ನ ಕಮೆಂಟ್ ಮಾಡ್ಬಿಡಿ. ಆಕ್ಚುಲಿ ಇಲ್ಲಿ ಎರಡು ತರದ್ ಆಗ್ಬಿಡುತ್ತೆ. ಪೂರ್ವ ದಕ್ಷಿಣವಾದ್ರೆ, ಪೂರ್ವ ಇಲ್ಲಿ ಬಂದ್ರೆ ಉತ್ತರದ ಕಡೆಗೆ ಹೋಗಲು, ಉತ್ತರ ಕಡೆಗೆ ಹೋಗಲು ಅಂತಂದ್ರೆ ಅದು ಪಶ್ಚಿಮ ಆಗ್ಬೇಕು. ನೋಡಿ ಈಗ ಪೂರ್ವ ದಕ್ಷಿಣ ಆದರೆ, ಪೂರ್ವ ದಕ್ಷಿಣವಾದರೆ ಆಕ್ಚುಲಿ ಈಸ್ಟ್ ಬಿಕಮ್ ಸೌತ್. ಓಕೆ, ಈಸ್ಟ್ ಇಂಗ್ಲಿಷ್ ಪ್ರಕಾರ ನೋಡಿದ್ರೆ ಡಿನೇ ಕರೆಕ್ಟ್. ಆಕ್ಚುಲಿ ಸಿನು ಅಂತಿದೆ ಡಿ, ಬಟ್ ನನಗೆ ಡಿ ಅನ್ಸುತ್ತೆ. ಇಫ್ ಈಸ್ಟ್ ಬಿಕಮ್ ಸೌತ್, ನೋಡಿ ಈಗ ಈಸ್ಟ್ ಪೂರ್ವ ದಕ್ಷಿಣ ಆಗುತ್ತೆ. ಇಫ್ ಈಸ್ಟ್ ಬಿಕಮ್ ಸೌತ್, ಇಲ್ಲ ಅಂದ್ರೆ ಇದು ಸಿ. ಆಕ್ಚುಲಿ ಸಿ ಇದೆ ರೀ, ಪೂರ್ವ ದಕ್ಷಿಣವಾದರೆ. ಎರಡು ಟೈಪ್ ಬರುತ್ತೆ ಇಲ್ಲಿ. ಆಗ್ನೇಯ ಉತ್ತರವಾದರೆ, ಪೂರ್ವ ದಕ್ಷಿಣವಾದರೆ. ಇಲ್ಲಿ ಅರ್ಥ ಎರಡು ಆಗ್ಬಿಡತ್ರಿ, ಎರಡು ಅರ್ಥ ಆಗುತ್ತೆ, ಅದೇ ಪ್ರಾಬ್ಲಮ್ ಆಗಿರೋದು ಈಗ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಎರಡು ನೋಡೋಣ. ಪೂರ್ವ ದಕ್ಷಿಣ ಆದ್ರೆ, ಈ ಪೂರ್ವ ದಕ್ಷಿಣ ಆದ್ರೆ, ಪೂರ್ವ ದಕ್ಷಿಣ ಆದ್ರೆ ಮನುಷ್ಯ ಉತ್ತರದ ಕಡೆಗೆ ಹೋಗಲು, ಸೊ ಪಶ್ಚಿಮ ಇಲ್ಲ ಆಗ್ಬಿಡುತ್ತೆ. ಓಕೆ, ಪಶ್ಚಿಮ ಉತ್ತರ ಕಡೆ ಬರುತ್ತೆ, ಉತ್ತರ ಕಡೆ ಹೋಗೋದು ಪಶ್ಚಿಮಕ್ಕೆ ಹೋಗ್ಬೇಕು. ಸೊ ಉತ್ತರದ ಕಡೆಗೆ ಹೋಗಲು, ಉತ್ತರದ ಕಡೆ ಹೋದ್ರೆ ಅವನು ಪಶ್ಚಿಮ, ಇದು ಒಂದು ಅರ್ಥ ಕೊಡುತ್ತೆ. ಇಲ್ಲ ಅಂದ್ರೆ ಪೂರ್ವ ದಕ್ಷಿಣ ಆದ್ರೆ, ಈ ಪೂರ್ವ ಏನಿದೆಲ್ಲ ಅದೇ ದಕ್ಷಿಣ ಆದ್ರೆ, ಈ ಪೂರ್ವನೇ ದಕ್ಷಿಣ ಆದ್ರೆ ಅವನು ಉತ್ತರಕ್ಕೆ ಹೋಗ್ಬೇಕು ಅಂದ್ರೆ ಅವಾಗ ಇದು ಪೂರ್ವ ಆಗುತ್ತೆ. ಸೊ ಹಿಂಗೆ ಎರಡು ಅರ್ಥ ಕೊಡುತ್ತೆ. ತಡ್ರಿ, ಆಗ್ನೇಯವು ಉತ್ತರವಾದರೆ,
ಈಗ ಯಾವ್ದು ಸರಿ ನೋಡಿ, ಈಗ ಪೂರ್ವ ದಕ್ಷಿಣ ಆದ್ರೆ ಈ ಪೂರ್ವ ದಕ್ಷಿಣ ಆಗಿದನೋ ಅಥವಾ ಈ ಪೂರ್ವ ದಿಕ್ಕೆ ದಕ್ಷಿಣ ಆಗಿದೆ, ಪೂರ್ವನೇ ದಕ್ಷಿಣ ಆಗ್ಬಿಟ್ಟಿದೇನೋ ಅಂತ. ಪೂರ್ವ ದಕ್ಷಿಣಕ್ಕೆ ಬಂದಿದ್ದೇನಾ ಅಥವಾ ಪೂರ್ವ ದಿಕ್ಕೆ ದಕ್ಷಿಣ ಆಗಿದೆ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಆಕ್ಚುಲಿ ಆನ್ಸರ್ ಸಿ ಅಂತಿದೆ. ಇಫ್ ಈಸ್ಟ್ ಬಿಕಮ್ ಸೌತ್, ಈಸ್ಟೇ ಸೌತ್ ಆಗಿದೆನೋ ಅಥವಾ ಈಸ್ಟ್ ಸೌತ್ ಆಗಿದೆ, ಈಸ್ಟ್ ಬಿಕಮ್ ಸೌತ್, ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್. ಪಶ್ಚಿಮ ಏನಾಗುತ್ತೆ? ಓಕೆ 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 ಸರಿ 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 ಸರಿ. ಇಲ್ಲಿ ಒಂದ್ ಸ್ವಲ್ಪ ಇದೆ, ಹಿಂದಿಂದೆ ನಾವು ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ನೋಡಿ, ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್. ಈ ಸೌತ್ ಈಸ್ಟ್ ಅಂದ್ರೆ ಈ ಆಗ್ನೇಯ ಇದೆಯಲ್ಲ, ಈ ಆಗ್ನೇಯ ಉತ್ತರ ಆಗಿದೆ, ಈ ಆಗ್ನೇಯನೇ ಉತ್ತರ ಆಗಿದೆ, ಇಲ್ಲಿ ಉತ್ತರ ಬಂದಿದೆ. ಈಶಾನ್ಯ ಪಶ್ಚಿಮ ಆಗಿದೆ, ಆಗ್ನೇಯ ಉತ್ತರ ಆಗಿದೆ, ಆಗ್ನೇಯ ಉತ್ತರ ಆಗಿದೆ. ಓಕೆ, ಈಶಾನ್ಯ ಪಶ್ಚಿಮ ಆಗಿದೆ, ಈಶಾನ್ಯ ಪಶ್ಚಿಮ ಆಗಿದೆ. ಹಾಗಾದ್ರೆ ಪಶ್ಚಿಮ ಏನಾಗುತ್ತೆ? ಪಶ್ಚಿಮ ಆಗ್ನೇಯ ಆಗುತ್ತೆ. ಸೊ ಈ ತರ ಮಾಡ್ಬೇಕಾಗುತ್ತೆ. ನೋಡಿ, ಈಗ ನಿಮ್ಗೂ ಅರ್ಥ ಆಗ್ತಿದೆ ಏನು ಕನ್ಫ್ಯೂಷನ್ ಅಂತ. ಆಗ್ನೇಯ ಉತ್ತರವಾದರೆ ಈ ಆಗ್ನೇಯನೇ ಉತ್ತರ ಆಗಿದೆ ಹಂಗಾಗ್ಬೋದು, ಇಲ್ಲ ಆಗ್ನೇಯ ಉತ್ತರಕ್ಕೆ ಹೋಗಿದೆ ಅಂತ. ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ಇದು ಉತ್ತರ ಆಗಿದೆ. ಓಕೆ, ಸೊ ಇದೇ ತರ ಆಗಿರ್ಬೇಕು. ಹಂಗಾರೆ ಪಶ್ಚಿಮ ಏನಾಗುತ್ತೆ? ಈ ಪಶ್ಚಿಮದಲ್ಲಿ ಆಗ್ನೇಯ ಬರುತ್ತೆ. ಸೊ ಇದೇ ಮೆಥಡ್ ಮಾಡ್ಬೇಕೀಗ. ಓಕೆ, ನಾನು ಇದನ್ನ ಸರಿ ಆಮೇಲೆ ನಾನು ಹೇಳ್ತೀನಿ. ಈಗ ಎಕ್ಸ್ಪ್ಲೇನ್ ನೋಡಿದ್ದು ಪೂರ್ವ ದಕ್ಷಿಣ ಆದ್ರೆ ಈ ಪೂರ್ವನೇ ದಕ್ಷಿಣ ಆಗಿದೆ. ಈ ಪೂರ್ವನೇ ಈಗ ದಕ್ಷಿಣ ಆಗಿದೆ. ಹಂಗಾರೆ ಪೂರ್ವ ದಕ್ಷಿಣ ಆದ್ರೆ ಇಲ್ಲಿ ಉತ್ತರ ಏನಾಗುತ್ತೆ? ಪೂರ್ವ ಆಗುತ್ತೆ, ಇದು ಉತ್ತರ ಆಗುತ್ತೆ, ಇದು ಪಶ್ಚಿಮ ಆಗುತ್ತೆ. ಉತ್ತರದ ಕಡೆಗೆ ಹೋಗಲು ಯಾವ ದಿಕ್ಕಿನಲ್ಲಿ ಚಲಿಸಬೇಕು? ಪೂರ್ವದ ಕಡೆಗೆ ಹೋಗ್ಬೇಕು. ಉತ್ತರದ ಕಡೆಗೆ ಹೋಗಲು ಯಾವ ದಿಕ್ಕಿನಲ್ಲಿ ಚಲಿಸ್ಬೇಕು? ನೋಡಿ, ಈಗ ಪೂರ್ವ ದಕ್ಷಿಣ ಆದ, ಒಂದ್ ಸೆಕೆಂಡ್, ಪೂರ್ವ ದಕ್ಷಿಣ. ಓಕೆ, ಇಲ್ಲ ಅಂದ್ರೆ ಸರಿ, ನನಗೂ ಕನ್ಫ್ಯೂಷನ್ ಆಗ್ತದೆ. ಹಿಂದೆ ಮಾಡಿದ್ದೇನೆ ಇದು ಪೂರ್ವ ದಕ್ಷಿಣ ಆದ್ರೆ, ಸೊ ಉತ್ತರ ಪೂರ್ವ ಆಗುತ್ತೆ. ನೋಡಿ, ಉತ್ತರದ ಕಡೆಗೆ ಹೋದ್ರೆ ಇದು ಪಶ್ಚಿಮ ಆಗ್ಬಿಡುತ್ತೆ ಮತ್ತೆ. ಸರಿ, ಇದು ಬಿಡ್ರಿ, ಇದನ್ನ ನಾನು ಆಮೇಲೆ ನಿಮ್ಗೆ ಇದು ಮಾಡ್ತೀನಿ. ಬಿಟ್ಬಿಡಿ, ಬೇಡ, ಹೋಗ್ಲಿ, ಬಿಟ್ಬಿಡಿ. ಸರಿ, ಇದನ್ನ ತಗೊಳ್ಳಿ. ಇಲ್ಲಾಂದ್ರೆ ಆಕ್ಚುಲಿ ಎರಡು ಬೇರೆ ಬೇರೆ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಕೊಡ್ಲಪ್ಪ ಅಲ್ಲ, ಪೋಲ್ ಬಂತು. ಕೇನು ಎಲ್ ನ ನೈಋತ್ಯಕ್ಕೆ 40 ಮೀಟರ್, ಎಂ ಅನು ಎಲ್ ನ ಆಗ್ನೇಯಕ್ಕೆ, ಎಂ ಅನು ಎಲ್ ನ ಆಗ್ನೇಯಕ್ಕೆ, ಎಂ ಅನು ಎಲ್ ನ ಆಗ್ನೇಯಕ್ಕೆ 40 ಮೀಟರ್ ಆದ್ರೆ ಎಂ ಅನು ಕೆ ಯ ಯಾವ ದಿಕ್ಕಿನಲ್ಲಿದ್ದಾನೆ? ಸೊ ಇವನು ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ. 48%.
ಪೋಲ್ ಬಂತು. ಹೀನಾ ದಕ್ಷಿಣಕ್ಕೆ ಮುಖ, ದಕ್ಷಿಣ ಕಡೆಗೆ ಮುಖ ಮಾಡಿದಾಳೆ ನೋಡಿ, ಇದು ದಕ್ಷಿಣ, ಹಿಂಗ್ ಮುಖ ಮಾಡಿದಾಳೆ. ಅವಳು ಬಲಕ್ಕೆ, ಬಲ ಅಂತಂದ್ರೆ ಅವಳು ಬಲಕ್ಕೆ 35 ಮೀಟರ್ ಹೋಗ್ತಾಳೆ. ದಕ್ಷಿಣಕ್ಕೆ ಮುಖ ಮಾಡಿದಾಗ ಬಲ ಈ ಸೈಡ್ ಆಗುತ್ತೆ. ನಂತರ ಮತ್ತೆ ಬಲಕ್ಕೆ ತಿರುಗಿ 40 ಮೀಟರ್. ಓಕೆ, ಮತ್ತೆ 40 ಮೀಟರ್. ಅಂತಿಮವಾಗಿ ಎಡಕ್ಕೆ 30 ಮೀಟರ್ ನಡ್ತಾಳೆ. ಅವಳು ಈಗ ಯಾವ ದಿಕ್ಕನ್ನು ಎದುರಿಸಿದಾಳೆ? ಅವಳು ಈಗ ಪಶ್ಚಿಮ ದಿಕ್ಕನ್ನ ಎದುರಿಸಿದಾಳೆ. ಸೊ ಇದು ಪಶ್ಚಿಮ. ಓಕೆ, ಮುಂದಿನ ಪ್ರಶ್ನೆ. ಪೋಲ್ ಬಂತು. ಓಕೆ, ಹುಡುಗಿ ತನ್ನ ಮನೆಯಿಂದ ಹೊರಡ್ತಾಳೆ. ಅವಳು ಮೊದಲು 30 ಮೀಟರ್ ವಾಯುವ್ಯ ದಿಕ್ಕಿನಲ್ಲಿ, 30 ಮೀಟರ್ ವಾಯುವ್ಯ ಈ ಕಡೆ 30 ಮೀಟರ್ ವಾಯುವ್ಯ ದಿಕ್ಕಿನಲ್ಲಿ ಮತ್ತು 30 ಮೀಟರ್ ನೈಋತ್ಯ ದಿಕ್ಕಿನಲ್ಲಿ ಹೊರಡ್ತಾಳೆ. ಮುಂದೆ ಅವಳು ಆಗ್ನೇಯ ದಿಕ್ಕಿನಲ್ಲಿ ಮತ್ತೆ 30 ಮೀಟರ್ ಹೋದ್ರೆ ಅವಳು ಅಂತಿಮವಾಗಿ ತನ್ನ ಮನೆಯ ಕಡೆ ಹೋಗಲು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು? ಸೊ ಇದು ಯಾವ ದಿಕ್ಕು? ಇದು ಈಶಾನ್ಯ ದಿಕ್ಕು. ಓಕೆ, ಸರಿ ನೋಡಿ, ಅದು ಒಂದು ಕ್ಲಿಯರ್ ಆಯ್ತು. ಒಂದು ಸರಿ ಮಾಡ್ಬಿಡ್ತೀನಿ, ಫಾಸ್ಟ್ ಆಗಿ ಹೋಗೋಣ. ಈಗ ಕ್ವಶನ್ ನೋಡಿ ಇಲ್ಲಿ. ಈಗ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಇಲ್ಲೇನಿದೆ, ಆಗ್ನೇಯು ಉತ್ತರವಾದರೆ ಈ ಆಗ್ನೇಯನ ಉತ್ತರ ಆಗಿದೆ. ಓಕೆ, ಆಗ್ನೇಯ ಉತ್ತರ ಆಗಿದೆ. ಈಗ ಇದನ್ನ ಉತ್ತರ ಅಂತ ಕರಿಬೇಕು. ಆಗ್ನೇಯ ಉತ್ತರ ಆಗಿದೆ, ಈಶಾನ್ಯ ಪಶ್ಚಿಮ ಆಗಿದೆ. ಈಗ ಈ ಈಶಾನ್ಯ ಏನಿದೆಲ್ಲ ಇದು ಪಶ್ಚಿಮ ಆಗಿದೆ. ಓಕೆ, ಹೀಗೆ ಪಶ್ಚಿಮ ಯಾವ್ದಿತ್ತು? ಓಕೆ, ಇದು ಉತ್ತರ ಅಂದ್ರೆ ಇದು ದಕ್ಷಿಣ ಆಗುತ್ತೆ, ಇದು ಪಶ್ಚಿಮ ಆದ್ರೆ ಇದು ಪೂರ್ವ ಆಗುತ್ತೆ. ಓಕೆ, ಸೊ ಈಗ ಎಲ್ಲವೂ ಏನ್ ಮಾಡಿದೆ ನೋಡಿ, ಉತ್ತರ ಇಲ್ಲಿ ಬಂದಿದೆ, ಪಶ್ಚಿಮ ಇಲ್ಲಿ ಬಂದಿದೆ. ಓಕೆ, ಹೀಗೆ ಪಶ್ಚಿಮ ಏನಾಗುತ್ತೆ? ಸೊ ಇಲ್ಲಿ ಏನ್ ಬರುತ್ತೆ? ಇಲ್ಲಿ ಆಗ್ನೇಯ ಬರುತ್ತೆ, ಇಲ್ಲಿ ಆಗ್ನೇಯ ಬರುತ್ತೆ. ಅಥವಾ ದಕ್ಷಿಣ ಮತ್ತು ಪೂರ್ವ ನಡುವೆ ಯಾವ್ದಿದೆ? ದಕ್ಷಿಣ ಮತ್ತು ಪೂರ್ವದ ನಡುವೆ ಯಾವ್ದಿದೆ? ಆಗ್ನೇಯ. ಆಗ್ನೇಯ ಇಲ್ಲಿ ಬರುತ್ತೆ. ಓಕೆ, ಇದು ಅರ್ಥ ಆಯ್ತಾ? ಸೊ ಆ ಜಾಗಕ್ಕೆ ಬಂದಿದೆ. ಓಕೆ, ಆಗ್ನೇಯ ಉತ್ತರ ಆಗಿದೆ. ಈ ಆಗ್ನೇಯ ಈಗ ಆಗ್ನೇಯ ಜಾಗದಲ್ಲಿ ಉತ್ತರನೇ ಬಂದಿದೆ. ಓಕೆ, ಸರಿ, ಸೇಮ್ ಇದೇ ತರನೇ ಮಾಡ್ಬೇಕು. ಇಲ್ಲಿ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಸರಿ, ಏನಿದೆ ಪೂರ್ವ ದಕ್ಷಿಣ ಆದ್ರೆ ಈ ಪೂರ್ವ ಈಗ ದಕ್ಷಿಣ ಆಗಿದೆ. ಓಕೆ, ಪೂರ್ವ ದಕ್ಷಿಣ ಆದ್ರೆ ಸರಿ, ಪೂರ್ವ ದಕ್ಷಿಣ ಆದ್ರೆ ಇದು ಉತ್ತರ ಆಗುತ್ತೆ, ಉಲ್ಟಾ ಆಗ್ಬಿಡುತ್ತೆ, ಉತ್ತರ ಆಗತ್ತೆ. ಪೂರ್ವನೇ ದಕ್ಷಿಣ ಆಗಿದೆ. ಸೊ ಇದು ಪೂರ್ವ ಇಲ್ಲಿ ಬರುತ್ತೆ. ಓಕೆ, ಸೊ ಉತ್ತರ ಇಲ್ಲಿ ಬರುತ್ತೆ, ಇಲ್ಲಿ ಪಶ್ಚಿಮ ಬರುತ್ತೆ. ಓಕೆ, ಸರಿ, ಈಗ ಕರೆಕ್ಟ್ ಆಯ್ತು. ಹಾಗಾದ್ರೆ ಉತ್ತರದ ಕಡೆ ಹೋಗಲು ಯಾವ ದಿಕ್ಕಿನ ಚಲಿಸಬೇಕು? ಉತ್ತರದ ಕಡೆ ಹೋಗ್ಬೇಕಂದ್ರೆ ನೀವು ಪೂರ್ವದ ಕಡೆ ಚಲಿಸಬೇಕು. ಅಥವಾ ಉತ್ತರದ ಕಡೆಗೆ ಹೋಗ್ಬೇಕು. ಓಕೆ, then in which direction should a man move to go towards north? ಸೊ ಉತ್ತರದ ಕಡೆಗೆ ಹೋಗಲು ಅವನು ಪೂರ್ವಕ್ಕೆ. ಸೊ ಆನ್ಸರ್ ಇದು ಪೂರ್ವನೇ ಅಂತ ಹೇಳಿದನಲ್ಲ. ಈಸ್ಟ್ ಬಿಕಮ್ಸ್ ಸೌತ್. ದೆನ್ ಇನ್ ವಿಚ್ ಡೈರೆಕ್ಷನ್? ಈಸ್ಟ್ ಸೌತ್ ಆದ್ರೆ ಈಸ್ಟ್ ಬಿಕಮ್ಸ್ ಸೌತ್.
ಈಸ್ಟ್ ಸೌತ್ ಆದ್ರೆ, ಪೂರ್ವ ದಕ್ಷಿಣ ಆದ್ರೆ, then in which direction should a man move to go towards north? In which direction should a man move to go towards north? ನಾರ್ತ್ ಹೋಗ್ಬೇಕಂದ್ರೆ ಒಂದು ಪೂರ್ವ. ಸೊ ನಾರ್ತ್ ಈ ಪೂರ್ವ ಇಲ್ಲಿ ಬಂದಿದಲ್ಲ, ಪೂರ್ವ ಇಲ್ಲಿ ಬಂದಿದೆ, ಅವನು ಉತ್ತರಕ್ಕೆ ಹೋದ್ರೆ ಪೂರ್ವದ ಕಡೆಗೆ ಹೋಗ್ಬೇಕು. ಈಗ ಚೇಂಜ್ ಆಗಿದೆ ಅಲ್ಲ, ಓಕೆನಾ? ಸೊ ಇದಕ್ಕೆ ಆನ್ಸರ್ ಇದು ಪೂರ್ವ, ಆನ್ಸರ್ ಪೂರ್ವನೇ ಇದೆ ರೀ. ಓಕೆ ಸರಿ, ಓಕೆ ಹೋಗ್ಲಿ ಬಿಡಿ. ನೆಕ್ಸ್ಟ್ ಬನ್ನಿ. ಈಗ ನೆಕ್ಸ್ಟ್, ಮುಂಜಾನೆ ಸೂರ್ಯೋದಯದ ನಂತರ ಸುರೇಶನ ಕಂಬ, ಇದನ್ನ ಟ್ರೈ ಮಾಡ್ತೀರಾ ನೀವು? ಈಗ ಲಾಸ್ಟಿಗೆ ಬಂದಿದ್ದೀರಾ ಅಂದ್ರೆ ಸ್ವಲ್ಪ ಸೆಲ್ಫ್ ಟ್ರೈ ಮಾಡ್ಬೋದಲ್ಲ, ಮಾಡಿದ್ದೇನೆ. ಓಕೆ, ಕರೆಕ್ಟ್ ಇದ್ದಾರೆ ನಾನು ಹಿಂದೆ ಹೇಳಿದ್ದು. ಪೋಲ್ ಬಂತು. ಒಂದು ಮುಂಜಾನೆ ಸೂರ್ಯೋದಯದ ನಂತರ ಸುರೇಶ್ ಕಂಬದ ಎದುರು ನಿಂತಿದ್ದನು. ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ. ಓಕೆ, ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಸುರೇಶ್. ಸೂರ್ಯೋದಯ ಅಂದ್ರೆ ಸೂರ್ಯ ಇಲ್ಲಿರ್ತಾನೆ, ಹೌದಾ? ಈಗ ನೆರಳು ಏನಿರುತ್ತಲ್ಲ ಈ ಕಡೆ ಬಿದ್ದಿರುತ್ತೆ. ಈಗ ಇದು ಅವನು ಉತ್ತರಕ್ಕೆ ಮುಖ ಮಾಡಿದಾನ ದಕ್ಷಿಣಕ್ಕೆ ಮುಖ ಮಾಡಿದಾನ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇದು ಬಲ ಆಗಿದ್ರೆ ಅವನು ದಕ್ಷಿಣಕ್ಕೆ ಮುಖ ಮಾಡ್ತಾನೆ, ಇದು ಎಡ ಆಗಿದ್ರೆ ಅವನು ಉತ್ತರಕ್ಕೆ ಮುಖ ಮಾಡ್ತಾನೆ. ಈಗ ನೆರಳು ಯಾವ ಕಡೆ ಬಿಡುತ್ತೆ? ಕಂಬದ ನೆರಳು ಅವನ ಬಲಕ್ಕೆ ಬಿದ್ದಿದೆ. ನೋಡಿ, ನೆರಳು ಯಾವಾಗೂ ಇಲ್ಲ ಬೀಳುತ್ತಾ? ಸೊ ನೆರಳು ಬಲ, ಇದು ಬಲ, ಇದು ನಿಮ್ಮ, ಈಗ ನೋಡಿ, ಇದು ನಮ್ಗೆ ಎಡ ಆಗಿದ್ರೆ ನಾವು ಮೇಲೆ ಹಿಂಗ್ ಮುಖ ಮಾಡಿದ್ದೀವಿ, ಓಕೆ, ಆ ಕಡೆ ಉತ್ತರಕ್ಕೆ ಮುಖ ಮಾಡಿದೀವಿ. ಅಕಸ್ಮಾತ್ ಅದು ಇದು ಬಲ ಆದ್ರೆ ಅವನು ದಕ್ಷಿಣಕ್ಕೆ ಮುಖ ಮಾಡಿದಾನೆ. ಸೊ ದಕ್ಷಿಣಕ್ಕೆ ಮುಖ ಆಗಿದೆ. ಅವನು ಯಾವ ದಿಕ್ಕನ್ನ ಎದುರಿಸ್ತಿದ್ದಾನೆ? ದಕ್ಷಿಣವನ್ನ ಎದುರಿಸ್ತಿದ್ದಾನೆ. ಅರ್ಥ ಆಯ್ತಾ? ನೋಡಿ, ನೆರಳಂದ್ರೂ ಇಲ್ಲೇ ಬಿಡೋದು ಕಂಪಲ್ಸರಿ. ನೀವು ಬೆಳಗ್ಗೆ ಸೂರ್ಯೋದಯ ಅಂತಂದ್ರೆ ನೆರಳಂದ್ರೂ ಇಲ್ಲೇ ಬಿಡ್ಬೇಕಾ? ಈ ನೆರಳೆ ಬಲಕ್ಕಿದೆ ಅಂತಂದ್ರೆ ಇದು ಎಡ ಆಗ್ಬೇಕು ತಾನೆ? ಆಕ್ಚುಲಿ ಇದು ಎಡ ಆಗ್ಬೇಕು. ಬಟ್ ಯಾವಾಗ ಎಡ ಆಗುತ್ತೆ? ನಾವು ಹಿಂಗ್ ಮುಖ ಮಾಡಿದ್ರೆ ಅವಾಗ ಇದು ಎಡ ಆಗುತ್ತೆ. ಬಟ್ ಇದು ಬಲ ಆಗಿದೆ ಅಂದ್ರೆ ಅವಾಗ ಅವನು ದಕ್ಷಿಣಕ್ಕೆ ಮುಖ. ಯಾರು ದಕ್ಷಿಣಕ್ಕೆ ಮುಖ ಮಾಡ್ತಾರಲ್ಲ ಅವಾಗ ಅದು ಬಲ ಆಗುತ್ತೆ. ಅರ್ಥ ಆಯ್ತಾ? ಇಂಥ ಕ್ವಶನ್ ಕೊಡ್ಲಾ? ಒಂದ್ ಸೆಕೆಂಡ್. ಓಕೆ ಸರಿ, ಅದು ಒಂದೇ ಇದೆ. ಓಕೆ, ಇದನ್ನ ತಗೊಳ್ಳಿ. ಪೋಲ್ ಬಂತು. ಓಕೆ, 4:30 ಸಮಯ. 4:30 ಆದಾಗ ಈ ತರ ಇರುತ್ತೆ. ಇದು 6, 5, 4, 3. ಓಕೆ, 4:30 ಹಿಂಗಿರುತ್ತೆ. ನಿಮಿಷದ ಮುಳ್ಳು
ಪೂರ್ವಕ್ಕೆ ಸೂಚಿಸಿದರೆ ಗಂಟೆಯ ಮುಳ್ಳು ಯಾವ ಕಡೆ ಇರ್ತದೆ? ಸೊ ನಿಮಿಷದ ಮುಳ್ಳು ಈ ಕಡೆ ಪೂರ್ವ ಆದ್ರೆ ಇದು ಪಶ್ಚಿಮ ಆಗುತ್ತೆ, ಇದು ಉತ್ತರ ಆಗುತ್ತೆ, ಇದು ದಕ್ಷಿಣ ಆಗುತ್ತೆ. ಓಕೆ, ಸೊ ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ಇದೆ. ಓಕೆ, ಕ್ವಶನ್ ಏನ್ ಹೇಳಿದಾನೆ, ಗಂಟೆ ನಿಮಿಷದ ಇದೇ ಪೂರ್ವ ಆಗಿದ್ರೆ, ಇಲ್ಲಿ ಏನಿದೆಲ್ಲ ಇಲ್ಲಿ 4:15 ಅಂದ್ರೆ ಹಿಂಗೆ ಇದೇ ಪೂರ್ವ ಆಗಿದ್ರೆ ಅವಾಗ ಇದು ಈಶಾನ್ಯ ಆಗುತ್ತೆ. ಓಕೆ, ಇದು ಈಶಾನ್ಯ. ಅರ್ಥ ಆಯ್ತಾ ಇದು? ಈಗ 4:15 ಅಂದಾಗ ಈಗ ನೋಡಿ ಈ ಕಡೆ ಇದು ಈಗ ನಿಮಿಷದ ಮುಳ್ಳ ಇಲ್ಲಿದೆ, ನೀವೇ ನೋಡಿ 4:15 ಹಿಂಗಾದ್ರೆ 4:15 ಈ ತರ ಇರುತ್ತೆ. ಇದು ನೀವು ಪೂರ್ವ ಆದ್ರೆ ಇದು ಈಶಾನ್ಯ ಆಗ್ಬೇಕು ಅಷ್ಟೇ. ಇದು ನಿಮಿಷದ ಮುಳ್ಳು ಇಲ್ಲಿದ್ರೆ ಇದು ಈಶಾನ್ಯ. 10:15 ಆದಾಗ ಹೇಳಿ. ಪೋಲ್ ಕೊಡ್ತಾ ಇದ್ದೀನಿ. ವೆರಿ ಗುಡ್. ಸೊ 10:15 ಆಗಿದೆ. ನಿಮಿಷದ ಮುಳ್ಳು ದಕ್ಷಿಣಕ್ಕೆ ಇದೆ ಅಂತಂದ್ರೆ 10:15 ಇಲ್ಲಿ ಬಂದಿರುತ್ತೆ. ಆಯ್ತಾ? ಇದು ಯಾವ ದಿಕ್ಕು? ಇದು ವಾಯುವ್ಯ ದಿಕ್ಕು. ಅಕಸ್ಮಾತ್ ಏನಾದ್ರು ಇಲ್ಲಿ ಏನಾದ್ರು ಇದನ್ನ ಪೂರ್ವ ಅಂತ ಕೊಟ್ಟಿದ್ರೆ ಅವಾಗ ಇಲ್ಲಿ ಬರ್ತಿತ್ತು. ಹೌದಾ? ಅವಾಗ ನೀವು ನೈಋತ್ಯ ಅಂತ ಕೊಡ್ಬೇಕು. ಇದು ದಕ್ಷಿಣ ಬದಲು ಇಲ್ಲಿದ್ದಿದ್ರೆ ಅವಾಗ ಇದು ಇಲ್ಲಿ ತಗೋಬೇಕು. ಅದೇ ಇಲ್ಲಿದ್ದಿದ್ರೆ ಅವಾಗ ಇದನ್ನ ತಗೋಬೇಕು. ಸೊ ಅವ್ನು ಯಾವ್ದು ಕೊಡ್ತಾನೆ ನೋಡ್ಬೇಕಾಯ್ತಾ? ಪೋಲ್ ಕೊಡ್ತೀನಿ. ಪಾಲುದಾರರು ಅಲ್ಲ, ಇದು ಜೊತೆಗಾರರು. ಬಟ್ ನೋಡಿ ಟ್ರಾನ್ಸ್ಲೇಷನ್ ಅಲ್ಲಿ ಹಂಗೆ ಬರುತ್ತೆ. ಓಕೆ, ಅವರು ಜೊತೆಗಾರರು, ಪಾರ್ಟ್ನರ್ಸ್. ಪೋಲ್ ಕೊಡ್ತಾ ಇದೀನಿ. ಸರಿ, ಇಲ್ಲಿ PRSQ ಜೊತೆಗಾರರು, ಎಸ್ ಎಂಬುವರು ಆರ್ ನ ಬಲಕ್ಕೆ, ಆರ್ ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಸೊ ಪಶ್ಚಿಮಕ್ಕೆ ಮುಖ ಅಂದ್ರೆ ಇಲ್ಲಿ, ನಾನು ಅವಾಗ್ಲೇ ಹೇಳಿದ್ದೀನಿ ಇಲ್ಲಿ ಪೂರ್ವ ಇರುತ್ತೆ ಬಟ್ ಮುಖ ಮಾಡಿದ್ದು ಪಶ್ಚಿಮಕ್ಕೆ. ಆರ್ ಪಶ್ಚಿಮಕ್ಕೆ ಮುಖ ಮಾಡಿದ್ರೆ ಅವನ ಪಾರ್ಟ್ನರ್ ಯಾರು? ಆರ್ ಪಾರ್ಟ್ನರ್ ಯಾರು? PR ಮತ್ತು SQ. ಎಸ್ ಎಂಬುವರು ಆರ್ ನ ಬಲಕ್ಕೆ. ಓಕೆ, PR ಏನಿದ್ದಾರೆ ಇವರು ಪಾರ್ಟ್ನರ್ ಇದ್ದಾರೆ. ಹೌದಾ? PR ಮತ್ತು SQ ಜೊತೆಗಾರಿದ್ದಾರೆ. ಓಕೆ, ಎಸ್ ಎಂಬುವರು ಆರ್ ನ ಬಲಕ್ಕೆ, ಆರ್ ನ ಬಲಕ್ಕೆ ಎಸ್ ಇದ್ದಾನೆ. ಆರ್ ನ ಬಲಕ್ಕೆ ಎಸ್ ಇದ್ದಾನೆ ಅಂದ್ರೆ ಇಲ್ಲಿ ಕ್ಯೂ ಬರ್ತಾನೆ. ಹಾಗಾದ್ರೆ ಕ್ಯೂ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಕ್ಯೂ ನೋಡಿ, ಕ್ಯೂ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಕ್ಯೂ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಅರ್ಥ ಆಯ್ತಾ? ಕ್ಯೂ ಮಾಡಿರೋ ಅಂದ್ರೆ ಮುಖ ಮಾಡಿರೋ ದಿಕ್ಕು ಅದು ಉತ್ತರ.
ಪೋಲ್ ಕೊಡ್ತಾ ಇದ್ದೇನೆ. ರಾಮ್ 5 ಕಿಲೋಮೀಟರ್ ಪೂರ್ವದ ಕಡೆಗೆ ಪ್ರಯಾಣಿಸುತ್ತಾನೆ. ಅವನು ಎಡಕ್ಕೆ ತಿರುಗಿ, ನೋಡಿ 5 ಕಿಲೋಮೀಟರ್ ಪೂರ್ವಕ್ಕೆ, ಅವನು ಎಡ ತಿರುವು ತೆಗೆದುಕೊಂಡು 10 ಕಿಲೋಮೀಟರ್ ಹೆಚ್ಚು ಪ್ರಯಾಣಿಸ್ತಾನೆ. ಆಯ್ತು, 5 ಕಿಲೋಮೀಟರ್ ಪ್ರಯಾಣಿಸಿದ ಅವನು ಎಡ ತಿರುವು ತೆಗೆದುಕೊಂಡು 10 ಕಿಲೋಮೀಟರ್ ಹೆಚ್ಚು ಪ್ರಯಾಣಿಸ್ತಾನೆ. ನಂತರ ಅವನು ಬಲಕ್ಕೆ ತಿರುಗುತ್ತಾನೆ ಮತ್ತು ಇನ್ನೊಂದು 5 ಕಿಲೋಮೀಟರ್ ಪ್ರಯಾಣಿಸ್ತಾನೆ ಮತ್ತು ಅಂತಿಮವಾಗಿ 10 ಕಿಲೋಮೀಟರ್ ಬಲಕ್ಕೆ ತಿರುಗ್ತಾನೆ. ಓಕೆ, ಹಾಗಾದ್ರೆ ಅವನು ಮೂಲ ಸ್ಥಾನದಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾನೆ? ಇದು 5 ಮತ್ತೆ ಇದನ್ನು 5, 5, 5, 10 ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಪೈಥಾಗೋರಸ್ ಪ್ರಮೇಯದ ಮೇಲೆ ಪ್ರಶ್ನೆಗಳು ಹೇಗಿರ್ತವೆ ನೋಡೋಣ. ಸೊ ಪೈಥಾಗೋರಸ್ ಪ್ರಮೇಯ ಅಂದ್ರೆ ಏನು ಅಂತ ನೋಡೋಣ. ಪೈಥಾಗೋರಸ್ ಪ್ರಮೇಯ ಅಂದ್ರೆ ಒಂದು ಲಂಬಕೋನ ತ್ರಿಭುಜ, ಕಂಪಲ್ಸರಿ ಲಂಬಕೋನ ತ್ರಿಭುಜ ಇರ್ಲೇಬೇಕು, ಆಯ್ತಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ವಿಕರ್ಣ ಅಂತಾರೆ, ಈ ವಿಕರ್ಣದ ಬಾಹುವಿನ ವರ್ಗ, ಇದ್ರದ್ದು ವರ್ಗ. ಸೊ ಹೇಗೆ ಅಂತ ತೋರಿಸ್ತೇನೆ ನೋಡಿ. ಇದ್ರದ್ದು ವರ್ಗ, ಓಕೆ, ಈ ಸಿ ಸ್ಕ್ವೇರ್ ಅದೇನಾಗಿರುತ್ತೆ, ಈ ಬಿ ಸ್ಕ್ವೇರ್ ಮತ್ತೆ ಎ ಸ್ಕ್ವೇರ್, ಈ ಬಿ ಸ್ಕ್ವೇರ್ ಮತ್ತೆ ಎ ಸ್ಕ್ವೇರ್ ಇವೆರಡನ್ನು ಕೂಡಿಸಿದ್ರೆ ಇದಿಷ್ಟು ದೊಡ್ಡದಿರುತ್ತಂತ. ಇದೆಷ್ಟು ದೊಡ್ಡದಿದೆ ಅಂದ್ರೆ ಇವೆರಡನ್ನು ಸೇರಿಸಿದ್ರೆ ಇದಾಗಿರುತ್ತಂತ. ಓಕೆ, ಇದು ಪೈಥಾಗೋರಸ್ ಹೇಳಿದ್ದು. ಅರ್ಥ ಆಯ್ತಾ? ಆದ್ರೆ ಈಗ ಒಂದು ಜಾಗ ಇದೆ ಅನ್ಕೊಳ್ಳಿ, ಈ ತರ ಒಂದು ತ್ರಿಕೋನದಲ್ಲಿ ಏನೋ ಒಂದು ಪಾರ್ಕ್ ಮಾಡಿದ್ದಾರೆ ಅನ್ಕೊಳ್ಳಿ. ಇವ್ರು 3 ಜನ ಜಾಗ ತಗೊಂಡಿದ್ದಾರೆ, ತ್ರಿಕೋನದಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ. ಅವಾಗ ಇಲ್ಲಿ ಇರೋ ಒಂದು ಏನ್ ಜಾಗ ಇದೆಲ್ಲ ಅದ್ರದ್ದು ಸ್ಕ್ವೇರ್ ಏರಿಯಾ, ಇವಂದು ಸ್ಕ್ವೇರ್ ಏರಿಯಾ, ಇವೆರಡು ಕೂಡಿಸಿದ್ರೆ ಇವಂದಾಗಿರುತ್ತಂತೆ. ಇದು ಪೈಥಾಗೋರಸ್ ಹೇಳಿದ್ರು. ಆದ್ರೆ ಕಂಪಲ್ಸರಿ ಲಂಬಕೋನ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಬರಲ್ಲ. ಓಕೆ, ಇದು ಪೈಥಾಗೋರಸ್ ಹೇಳಿದ್ದು. ಸೊ ಇದರಲ್ಲಿ ಪೈಥಾಗೋರಸ್ ತ್ರಿವಳಿಗಳು ಅಂತ ಬರುತ್ತೆ. ಒಂದ್ ವೇಳೆ ಇದು 5 ಆದ್ರೆ ನೋಡಿ, ಇದು ಒಂದ್ ವೇಳೆ 4 ಆದ್ರೆ, ಇದು 3 ಆದ್ರೆ 4 ಸ್ಕ್ವೇರ್ 16, 3 ಸ್ಕ್ವೇರ್ 9, ಇದು 16, 9, 16 ಪ್ಲಸ್ 9 ಮಾಡಿದ್ರೆ 25 ಬರುತ್ತೆ. ಓಕೆ, ಸೊ 25 ಅಂದ್ರೆ ಏನು? ಅದು 5 ಸ್ಕ್ವೇರ್. ಅರ್ಥ ಆಯ್ತ್ರಿ? ಇದು 4 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್ ಆಗಿರುತ್ತೆ. ಅದೇ ರೀತಿ 8 ಸ್ಕ್ವೇರ್ 6 ಸ್ಕ್ವೇರ್ ಮಾಡಿದ್ರೆ ಎಷ್ಟು? 8, 64, 36 ಎಷ್ಟು? 64, 36, 100, 64 ಪ್ಲಸ್ 36, 100 ಆಗುತ್ತೆ. ಇದು 10 ಸ್ಕ್ವೇರ್. ಇದು ಪೈಥಾಗೋರಸ್ ತ್ರಿವಳಿ. ನೆನ್ಪಿಟ್ಕೊಳ್ಳಿ, 4, 3 ಇದ್ರೆ ಆನ್ಸರ್ 5 ಬರುತ್ತೆ. ಇದು 4, ಇದು 3 ಇದ್ರೆ ಇದು 5 ಬರುತ್ತೆ. ಇದು 8, ಇದು 6 ಇದ್ರೆ ಇದು 10 ಬರುತ್ತೆ. ಅದೇ ರೀತಿ ಇದು 12, ಇದು 5 ಇದ್ರೆ ಇದು 13 ಬರುತ್ತೆ. 12 ಸ್ಕ್ವೇರ್ 5 ಸ್ಕ್ವೇರ್ 13 ಸ್ಕ್ವೇರ್. ನೆಕ್ಸ್ಟ್ ಅದೇ ರೀತಿ ಇದು 12, ಇದು 9 ಇದ್ರೆ ಇದು 15 ಬರುತ್ತೆ. 12, 9, 15. ಸೊ ಈ ತರ ಬಹಳಷ್ಟು ನಂಬರ್ ಇದಾವೆ. 20, 15 ಇದ್ರೆ 25, ಇದು 20 ಇದ್ರೆ 400, 15 ಇದ್ರೆ 225, ಇದು 625. ಅಂದ್ರೆ 20, 15, 25 ಆಗುತ್ತೆ. ಸರ್, ಇದು ನಿಮ್ಗೆ ಗೊತ್ತಿರ್ಬೇಕು. ಸರ್ ಅಕಸ್ಮಾತ್ ಏನಾದ್ರು ಇಲ್ಲ ಅಂದ್ರೆ, ಸರ್ ಇವಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಅವಾಗ ಒಂದ್ ವೇಳೆ ಇದು 5 ಇದೆ, ಇದು 6 ಇದೆ, ಅವಾಗ ಇದು ಏನು ಅಂತ ಕೇಳಿದ್ರೆ ನೀವು 5 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್, ಇದು ಕ್ವಶನ್ ಮಾರ್ಕ್ ಸ್ಕ್ವೇರ್ ಆಗುತ್ತೆ. 5 ಸ್ಕ್ವೇರ್ 25, 6 ಸ್ಕ್ವೇರ್ 36. ಓಕೆ, ಕ್ವಶನ್ ಮಾರ್ಕ್ ಸ್ಕ್ವೇರ್. 25, 36 ಎಷ್ಟು? 25, 35, 60. ಓಕೆ, 36, 27, 56, 61 ಆಗುತ್ತೆ. ಕ್ವಶನ್ ಮಾರ್ಕ್ ಸ್ಕ್ವೇರ್. ಹಂಗಾರೆ ಇದು ಸ್ಕ್ವೇರ್ 61 ಆಗುತ್ತೆ. ಸ್ಕ್ವೇರ್ ಮಾಡಿದ್ರೆ 61, ಇದು ಸ್ಕ್ವೇರ್ ಮಾಡಿದ್ರೆ 25, ಇದನ್ನ ಸ್ಕ್ವೇರ್ ಮಾಡಿದ್ರೆ 36, ಇದ್ರದ್ದು ಸ್ಕ್ವೇರ್ ಮಾಡಿದ್ರೆ 61. ಬಟ್ ಇದು ಬೇಕು ಅನ್ಕೊಳ್ಳಿ, ಈ ಲೈನ್ ಬೇಕು ಅಂದ್ರೆ ಅವಾಗ ಅದು ಸ್ಕ್ವೇರ್ ರೂಟ್ ಆಫ್ 61 ಆಗುತ್ತೆ. ಇದು 61, ಇದು ಏರಿಯಾ 61, ಬಟ್ ಇದು ಸ್ಕ್ವೇರ್ ರೂಟ್ ಆಫ್ 61 ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ 61, ಏರಿಯಾ 61, ಬಟ್ ಈ ಸೈಡ್ ಸ್ಕ್ವೇರ್ ರೂಟ್ ಆಫ್ 61. ಓಕೆ, ಅದೇ ತರ ಇದು ನೋಡಿ, ಈಗ ಇದು ಈ ತರ ಕೊಟ್ರೆ ಇದು 10, ಇದು 10, ಇದು ಎಷ್ಟು ಅಂತ ಕೇಳಿದ್ರೆ ಅವಾಗ ಇದು 10 ಸ್ಕ್ವೇರ್ 100 ಆಗಿರುತ್ತೆ, ಇದು 10 ಸ್ಕ್ವೇರ್ 100 ಆಗಿರುತ್ತೆ, ಇದು 100, 100, 200 ಆಗಿರುತ್ತೆ. ಹೌದಾ? ಹಾಗಾದ್ರೆ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ 100 ಪ್ಲಸ್ 100 200. ಹಂಗಾದ್ರೆ ಇದು ಬೇಕು ಅನ್ಕೊಳ್ಳಿ, ಇದು ಬೇಕು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 200. ಆಮೇಲೆ ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಫ್ 200 ಅಂದ್ರೆ ಅದರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದು ಹೇಳಿ? 100. 200ನ್ನ 2 ಇಂಟು 100 ಮಾಡ್ಬೋದಾ? ಯಾಕೆ ಸರ್ ಹಂಗ್ ಮಾಡ್ಬೇಕು? ಒಟ್ಟು ನೀವೇನಾದ್ರು ತೆಗಿಯಕ್ ಟ್ರೈ ಮಾಡ್ಬೇಕು, ಇದನ್ನ ರೂಟ್ ಇಂದ ಆಚೆಗೆ ತೆಗಿಯಕ್ ಟ್ರೈ ಮಾಡ್ಬೇಕು. ಹಂಗಾದ್ರೆ 100ದ್ದು ವರ್ಗಮೂಲ ಎಷ್ಟು? 10. ಇದು 10 ರೂಟ್ 2 ಆಗುತ್ತೆ.
ಓಕೆ, 10 ಹತ್ತಿದ್ರೆ 10 ರೂಟ್ 2, 5 5 ಇದ್ರೆ 5 ರೂಟ್ 2, 6 6 ಇದ್ರೆ 6 ರೂಟ್ 2, 7 7 ಇದ್ರೆ 7 ರೂಟ್ 2. ಓಕೆ, 9 9 ಇದ್ರೆ 9 ರೂಟ್ 2 ಆಗುತ್ತೆ. ಅರ್ಥ ಆಯ್ತಾ ಇದು? ಒಟ್ಟು ಇಲ್ಲಿ ನೋಡಿ 200 ಒಂದು 2 ಇದೆ, ಇನ್ನೊಂದು ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಇದು 10 ವರ್ಗ ಇದು. ಓಕೆ, 10 ರೂಟ್ 2 ಆಗುತ್ತೆ. ಓಕೆ, ನೀವು ನೆನ್ಪಿಟ್ಕೋಬೇಕಾಗಿದ್ದು ಪೈಥಾಗೋರಸ್ ತ್ರಿವಳಿ. ಜಾಸ್ತಿ ಕ್ವಶನ್ ಪೈಥಾಗೋರಸ್ ತ್ರಿವಳಿ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಇದು 3 4 ಇದ್ರೆ 5 ಬರುತ್ತೆ, 6 8 ಇದ್ರೆ 10 ಬರುತ್ತೆ, 12 5 ಇದ್ರೆ 13 ಬರುತ್ತೆ, 12 9 ಇದ್ರೆ 15 ಬರುತ್ತೆ, 20 15 ಇದ್ರೆ 25 ಬರುತ್ತೆ. ಓಕೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಜಾಸ್ತಿ ಕ್ವಶನ್ಸ್ ಇದೇ ರಿಲೇಟೆಡ್ ಬರುತ್ತೆ. ಸರಿ, ಒಂದು 4 ಕ್ವಶನ್ ಸಾಲ್ವ್ ಮಾಡ್ತೀನಿ, ನೆಕ್ಸ್ಟ್ ನೀವು ಟ್ರೈ ಮಾಡಿ. ಒಬ್ಬ ವ್ಯಕ್ತಿ ತನ್ನ ಕಾರನ್ನು ಪೂರ್ವದ ಕಡೆಗೆ 50 ಕಿಲೋಮೀಟರ್ ಓಡಿಸ್ತಾನೆ. ಅವನು ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ಹೋದನು. ನಂತರ ಅವನು ಪಶ್ಚಿಮಕ್ಕೆ ತಿರುಗಿ 10 ಕಿಲೋಮೀಟರ್ ಹೋಗುತ್ತಾನೆ. ಅವನು ಪ್ರಾರಂಭ ಹಂತದಿಂದ ಎಷ್ಟು ದೂರದಲ್ಲಿ ಇದ್ದಾನೆ? ಒಬ್ಬ ವ್ಯಕ್ತಿ ತನ್ನ ಕಾರನ್ನ ಪೂರ್ವದ ಕಡೆಗೆ 50 ಕಿಲೋಮೀಟರ್, ಸರಿ, ಪೂರ್ವದ ಕಡೆಗೆ 50 ಕಿಲೋಮೀಟರ್, ನಂತರ ಬಲಕ್ಕೆ ತಿರುಗಿ 30 ಕಿಲೋಮೀಟರ್, ನಂತರ ಪಶ್ಚಿಮಕ್ಕೆ 10 ಕಿಲೋಮೀಟರ್. ಸರಿ, ಮತ್ತೊಮ್ಮೆ ಹಾಕ್ತೀನಿ, ಇದನ್ನ ದೊಡ್ಡದಾಗ ಹಾಕ್ಬಿಡ್ತೀನಿ. ಮೊದಲು 50, ಆಮೇಲೆ ಬಲಕ್ಕೆ ತಿರುಗಿ 30, ನೆಕ್ಸ್ಟ್ ಪಶ್ಚಿಮಕ್ಕೆ 10. ಅವನು ಪ್ರಾರಂಭ ಹಂತದಿಂದ ಎಷ್ಟು ದೂರದಲ್ಲಿ, ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿ. ಸೊ ಪೈಥಾಗೋರಸ್ ಯಾವಾಗ ಇವು ಬರುತ್ತಂದ್ರೆ ಹಿಂಗ್ ಕ್ರಾಸ್ ಕೇಳಿದ್ರೆ ಮಾತ್ರ, ಆಯ್ತಾ, ಈ ತರ ಕ್ರಾಸ್ ಕೇಳಿದ್ರೆ ಮಾತ್ರ ಪೈಥಾಗೋರಸ್ ಬರುತ್ತೆ. ಸೊ ಹಂಗಾರೆ ನೀವು ಏನ್ ಮಾಡ್ಬೇಕು, ಒಂದು ಲಂಬಕೋನ ತ್ರಿಭುಜ ಮಾಡ್ಕೋಬೇಕು. ಈಗ ಲಂಬಕೋನ ತ್ರಿಭುಜ ಆಯ್ತು ನೋಡಿ. ಸೊ ಈಗ ಇದು ಈ ತರ ಇದೆ. ಈಗ ಇದು 10 ಆದ್ರೆ ಇದೆಷ್ಟಾಗುತ್ತೆ, 40. ಇದು 30 ಆದ್ರೆ ಇಲ್ಲಿ 30 ಇರುತ್ತೆ. ಹಾಗಾದ್ರೆ 40 30 ಇದ್ರೆ 4 3 ಇದ್ರೆ 5 ಅಂತ ಹೇಳಿದ್ರೆ ತಾನೆ, ಇದು 50 ಆಗುತ್ತೆ. ಪೈಥಾಗೋರಸ್ ರೂಲ್ ಪ್ರಕಾರ ಇದು 4 3 ಇದ್ರೆ 5 ಆಗುತ್ತೆ, 40 30 ಇದ್ರೆ 50 ಆಗುತ್ತೆ. ಓಕೆ, ಪೈಥಾಗೋರಸ್ ಯಾವಾಗ ಯೂಸ್ ಮಾಡ್ಬೇಕು, ಹಿಂಗ ಕ್ರಾಸ್ ಕೇಳಿದ್ರೆ ಮಾತ್ರ. ಓಕೆನಾ? ಸರಿ, ಮುಂದಿನ ಪ್ರಶ್ನೆ. ಸರಿ, ಪೋಲ್ ಕೊಡ್ತಾ ಇದ್ದೀನಿ, ಬಂತು ನೋಡಿ. ವೆರಿ ಗುಡ್. ಗೋಕುಲ್ ತನ್ನ ಮನೆಯಿಂದ ಉತ್ತರದ ಕಡೆಗೆ ಹೊರಟನು. 8 ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ಎಡಕ್ಕೆ ತಿರುಗ್ತಾನೆ. ಮತ್ತೆ 6 ಕಿಲೋಮೀಟರ್ ದೂರ ಕ್ರಮಿಸ್ತಾನೆ. ಹಾಗಾದ್ರೆ ಈಗ ಅವರ ಮನೆ ಕಡೆಯಿಂದ ಅವರ ಮನೆಯಿಂದ ಕಡಿಮೆ ಅಂತರ ಎಷ್ಟು? ನೋಡಿ, ಇದೇ ಕಡಿಮೆ ಅಂತರ. ಮತ್ತೆ ಹಿಂಗ್ ಹೋಗಿ ಹಿಂಗ್ ಒಂದು 14 ಮಾಡಬೇಡಿ, 8 6 14 ಸರ್, ಇಲ್ಲ, ಅದಕ್ಕಿಂತ ಕಡಿಮೆ ಅಂತರ ಇದು. 6 8 6 ಇದ್ರೆ ಏನಂತ ಹೇಳಿದೆ ನಾನು, 14 ಅಂತ ಹೇಳಿದೆ. ಸೊ ಆನ್ಸರ್ ಇದು 14. ಸಾರಿ, 8 6 10, ಸಾರಿ, 8 6 ಇದ್ರೆ 10. ಓಕೆ, 8 ಸ್ಕ್ವೇರ್ 6 ಸ್ಕ್ವೇರ್ 10 ಸ್ಕ್ವೇರ್. ಪೋಲ್ ಬಂತು. ಪೋಲ್ ಕೊಟ್ಟೆ. ಸರಿ, ರಾಜು ತನ್ನ ಮನೆಯಿಂದ ಪೂರ್ವ ದಿಕ್ಕಿಗೆ 3 ಕಿಲೋಮೀಟರ್ ದೂರದಲ್ಲಿರೋ ಬಸ್ ನಿಲ್ದಾಣಕ್ಕೆ ನಡೆಯಲು ಪ್ರಾರಂಭಿಸಿದನು. ಓಕೆ, ಇಲ್ಲಿ 3, ನಂತರ ಬಲಕ್ಕೆ ತಿರುಗಿ 4. ಹಾಗಾದ್ರೆ
ಇದು ಎಷ್ಟಾಗುತ್ತೆ? 3 ಮತ್ತು 4 ಇದ್ರೆ ಇದು 5 ಆಗುತ್ತೆ. ಪೋಲ್ ಬಂತು. ಒಬ್ಬ ವ್ಯಕ್ತಿ ತನ್ನ ಕಚೇರಿಯಿಂದ ತನ್ನ ಮೋಟಾರ್ ಸೈಕಲ್ ನಲ್ಲಿ ಚಲನಚಿತ್ರ ವೀಕ್ಷಿಸಲು ಹೊರಟ. ಅವನು ಪೂರ್ವಕ್ಕೆ 50 ಕಿಲೋಮೀಟರ್ ಸವಾರಿ ಮಾಡಿದ ನಂತರ ಬಲಕ್ಕೆ ತಿರುಗಿ 24 ಕಿಲೋಮೀಟರ್ ಹೋಗ್ತಾನೆ. ಕೊನೆಗೆ ಪಶ್ಚಿಮ ದಿಕ್ಕಿನಲ್ಲಿ 43 ಕಿಲೋಮೀಟರ್ ಹೋಗಿ 40 ಕಿಲೋಮೀಟರ್ ಸಾಗಿ ನೋಡಿ 24 ಕಿಲೋ ಕೊನೆಗೆ ಪಶ್ಚಿಮ 40 ಕಿಲೋ ಮುಂದೆ ಸಾಗಿ ಚಿತ್ರಮಂದಿರ ತಲುಪ್ತಾನೆ. ಅವರ ಕಚೇರಿಯಿಂದ ನಡುವಿನ ಅಂತರ ಎಷ್ಟು? ಪೂರ್ವಕ್ಕೆ 50 ಬರ್ತಾನೆ, ಬಲಕ್ಕೆ ತಿರುಗ್ತಾನೆ 24, ಕೊನೆಗೆ ಪಶ್ಚಿಮ ದಿಕ್ಕಿ ಇಲ್ಲಿ 43 ಮುಂದೆ ಸಾಗಿ ಚಿತ್ರಮಂದಿರ ತಲುಪ್ತಾನೆ. ಚಲನ ಚಿತ್ರಮಂದಿರ ಮತ್ತು ಅವರ ಕಚೇರಿ ಓಕೆ ಇಲ್ಲಿ ಬರ್ತಾನ. ಸರಿ, ಕಚೇರಿಯಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಕೇಳಿದಾನೆ. ಸೊ ನಾವು ಇದನ್ನ ತಗೋಬೇಕು. ಇದು 24 ಇದೆ. 50ರಲ್ಲಿ 43 ಹೋದ್ರೆ ಎಷ್ಟಾಗುತ್ತೆ? 17. ಇದು 7. 50ರಲ್ಲಿ 43 ಹೋದ್ರೆ 7. ಹಾಗಾದ್ರೆ ಇದು ಎಷ್ಟು ಅಂತ ಕೇಳಿದಾನೆ. ಪೈಥಾಗೋರಸ್ ಪ್ರಮೇಯ ಗೊತ್ತಿದಲ್ಲ, 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಕ್ವಶನ್ ಮಾರ್ಕ್ ಸ್ಕ್ವೇರ್. 24 ಸ್ಕ್ವೇರ್ 576, 7 49, ಇದು ಕ್ವಶನ್ ಮಾರ್ಕ್. 570 40 610 25 625 ಆಗುತ್ತೆ. 625 ಯಾವ್ದ್ರ ಸ್ಕ್ವೇರ್ ಹೇಳಿ? 625 25 ಸ್ಕ್ವೇರ್. ಸೊ ಇದು 25 ಆಗುತ್ತೆ. ನಿಮ್ಗೆ ಹೇಳಿದೀನಿ ನಾನು ಅವಾಗ್ಲೇ, ಇದ್ರದ್ದು ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್ ಆಗಿರುತ್ತೆ. ಹಂಗಾದ್ರೆ 625 ಯಾವ್ದು ಸ್ಕ್ವೇರ್ ಆಗುತ್ತೆ? 25 ಸ್ಕ್ವೇರ್ ಆಗಿರುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ಕೋನಗಳ ಮೇಲೆ ಪ್ರಶ್ನೆ. ಕೋನಗಳ ಮೇಲೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾನೆ ನೋಡೋಣ. ಈಗ ಒಂದು ವೃತ್ತ, ಒಂದು ಟೋಟಲ್ ಒಂದು ಹಿಂಗ್ ರೌಂಡ್ ಹೊಡೆದ್ರೆ 360 ಡಿಗ್ರಿ ಆಗುತ್ತೆ. ಓಕೆ ಸರಿ, ಹಿಂಗೆ ಬಟ್ ಇದನ್ನ 8 ಪಾರ್ಟ್ ನೀವು ಮಾಡಿದ್ರೆ ಇದು ನಿಮ್ಗೆ 45 ಡಿಗ್ರಿ ಆಗುತ್ತೆ. ಇದು 45 ಡಿಗ್ರಿ. ಸೊ ಇಂತ 45 45 2 ತಗೊಂಡ್ರೆ 90 ಆಗುತ್ತೆ. ಸೊ ಒಂದಿದ್ರೆ ಅದು 45, 2 ಭಾಗ ಇದ್ರೆ 90, 2 ಗ್ಯಾಪ್ ಇದ್ರೆ 90, 3 ಗ್ಯಾಪ್ ಇದ್ರೆ 135, 4 ಗ್ಯಾಪ್ ಇದ್ರೆ 180, ಇನ್ನು 5 ಗ್ಯಾಪ್ ಇದ್ರೆ 225, 6 ಗ್ಯಾಪ್ ಆದ್ರೆ 270, 7 ಗ್ಯಾಪ್ ಆದ್ರೆ 315, 8 ಗ್ಯಾಪ್ ಆದ್ರೆ ಅದು 360 ಆಗ್ಬೋದು. ಆರ್ ಮತ್ತೆ 0 ಡಿಗ್ರಿ ವಾಪಸ್ ಅಲ್ಲಿಗೆ ಬರ್ತಾನೆ, 0 ಡಿಗ್ರಿ. ಓಕೆ ಸರಿ, ನಿಮ್ಗೆ ಗೊತ್ತಿರ್ಲಿ ಮತ್ತೊಮ್ಮೆ ಹೇಳ್ತೀನಿ. ಇದು 45 90, 135, 180, ಮತ್ತೆ 225, 270, 315, 45 ಕೂಡಿಸ್ತಾ ಹೋಗೋದು. ಓಕೆ, ಇದ್ರಲ್ಲಿ ಮತ್ತೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರೆ, ನೀವು ಹಿಂಗ್ ತಿರುಗಿದೆ ಇದಕ್ಕೆ ಪ್ರದಕ್ಷಿಣೆ ಅಂತಾರೆ.
ಅಥವಾ ಕ್ಲಾಕ್ ವೈಸ್. ಗಡಿಯಾರ ಹೆಂಗ್ ತಿರುಗುತ್ತಲ್ಲ ಹಂಗ್ ತಿರುಗಿದ್ರೆ ಕ್ಲಾಕ್ ವೈಸ್. ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದೆ ಇದಕ್ಕೆ ಅಪ್ರದಕ್ಷಿಣೆ ಅಂತಾರೆ ಅಥವಾ ಆಂಟಿ ಕ್ಲಾಕ್ ವೈಸ್. ಆಯ್ತು ಸರಿ, ಬ್ರೇಕ್ ತಗೊಳ್ಳಿ.
ಪೋಲ್ ಕೊಡ್ತಾ ಇದ್ದೇನೆ. ಸರಿ, ದಿಕ್ಕುಗಳು ಗೊತ್ತಿರ್ಬೇಕು ನಿಮ್ಗೆ. ಇದು ಪೂರ್ವ. ಒಬ್ಬ ಹುಡುಗಿ ಪೂರ್ವಕ್ಕೆ ಮುಖ ಮಾಡಿದ್ಲು, ಆಯ್ತು. ಅವಳು ಅಪ್ರದಕ್ಷಿಣೆ. ಅಪ್ರದಕ್ಷಿಣೆ ಅಂದ್ರೆ ನೋಡಿ, ಗಡಿಯಾರ ಹೆಂಗ್ ತಿರುಗುತ್ತಲ್ಲ ಅದ್ರ ವಿರುದ್ಧ ತಿರುಗಿದ್ರೆ ಅಪ್ರದಕ್ಷಿಣೆ. ಅಪ್ರದಕ್ಷಿಣೆ 45 ಡಿಗ್ರಿ. ಸೊ ಫಸ್ಟ್ ಇಲ್ಲಿದ್ಲು, ಆಮೇಲೆ ಇಲ್ಲಿಗೆ ಬರ್ತಾಳೆ. ನಂತರ ಅವಳು ಪ್ರದಕ್ಷಿಣೆಯಾಗಿ 180. 180 ಅಂದ್ರೆ ಸ್ಟ್ರೇಟ್ ಲೈನ್ 180 ಆಗುತ್ತೆ. ಅವಳು ಯಾವ ದಿಕ್ಕಿನ ಕಡೆಗೆ ಮುಖ ಮಾಡುತ್ತಾಳೆ? ಅವಳು ನೈಋತ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿರ್ತಾಳೆ. ಓಕೆ, ಇದು ಇಲ್ಲಿದ್ದವರು ಅಪ್ರದಕ್ಷಿಣೆ. ನೆಕ್ಸ್ಟ್ ಪ್ರದಕ್ಷಿಣೆ 180 ಡಿಗ್ರಿ. ಅರ್ಥ ಆಯ್ತಿಲ್ರಿ? ಇದನ್ನ ಟ್ರೈ ಮಾಡಿ. ಪೋಲ್ ಬರ್ತಾ ಇದೆ. ಸರಿ, ಫಸ್ಟ್ ಪೂರ್ವಕ್ಕಿದ್ದ. ನಂತರ ಅವನು 90 ಡಿಗ್ರಿ ಪ್ರದಕ್ಷಿಣೆ. ಪ್ರದಕ್ಷಿಣೆ ಅಂತಂದ್ರೆ ಇಲ್ಲಿ ಗಡಿಯಾರ ತಿರುಗುತ್ತಲ್ಲ. ನಂತರ 135 ಡಿಗ್ರಿ ಅಪ್ರದಕ್ಷಿಣೆ ನೋಡಿ, 45 45 45 ಇಲ್ಲಿಗೆ ಥರ್ಡ್ ಇಲ್ಲಿ ಬರ್ತಾನೆ. ಸೊ ಈಗ ಯಾವ ದಿಕ್ಕನ್ನ ಎದುರಿಸಿದಾರೆ ಅಂದ್ರೆ ಈಶಾನ್ಯ. ಪ್ರಕಾಶ್ ಎಲ್ಲಿ ಸಿಗ್ತದು? ದುಬೈದದು. ನೋಡಿ, ಎಡ ಬಲ ಯಾವಾಗ್ಲೂ 90 ಡಿಗ್ರಿ ಇರುತ್ತೆ, ಅದ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಎಡಕ್ಕೆ ತಿರುಗ್ತೀರಾ ಅಂದ್ರೆ ಅದು 90 ಡಿಗ್ರಿ ಇರುತ್ತೆ, ನಿಮ್ ಬಲಕ್ಕೆ ಅಂದ್ರೆ ಅದು 90 ಡಿಗ್ರಿ ಇರುತ್ತೆ. ಓಕೆ, ಪೋಲ್ ಬರ್ತಾ ಇದೆ. ಶುಭಂ ಪೂರ್ವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾನೆ. 1 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ ನಂತರ ಅವನು 45 ಡಿಗ್ರಿ ಎಡಕ್ಕೆ. ಓಕೆ, ಪೂರ್ವಕ್ಕೆ ಹೋಗ್ತಿದ್ದಾನೆ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿದ್ದ 45 ಡಿಗ್ರಿ ಎಡಕ್ಕೆ. ಸೊ ಸೆಕೆಂಡ್ ಇಲ್ಲಿ ಬರ್ತಾನೆ. ನೆಕ್ಸ್ಟ್ ಅವನ ನಂತರ ಬಲಕ್ಕೆ ತಿರುಗ್ತಾನೆ. ಬಲ ಅಂತಂದ್ರೆ ಯಾವಾಗ್ಲೂ ಬಲ 90 ಡಿಗ್ರಿ ಇರುತ್ತೆ. ನಿಮ್ಮ ಬಲ ಅಂತಂದ್ರೆ ನೀವು ಹೀಗೆ ತಿರುಗ್ತಿಯಲ್ಲ, ಅದು 90 ಡಿಗ್ರಿ ಇರುತ್ತೆ. ಓಕೆ, ಅವನು ಬಲ ಅಂತ ಕೊಟ್ರೆ ಅರ್ಥ ಮಾಡ್ಕೊಳ್ಳಿ, ಅದು 90 ಡಿಗ್ರಿ. ಸೊ ಥರ್ಡ್ ಇಲ್ಲಿ ಇರ್ತಾನೆ. ಹಾಗಾದ್ರೆ ಅವನು ಕೊನೆಗೆ ಯಾವ ದಿಕ್ಕಲ್ಲಿ ಇರ್ತಾನೆ? ಆಗ್ನೇಯ ದಿಕ್ಕಲ್ಲಿ ಇರ್ತಾನೆ.
ಆಯ್ತಾ? ಯಾಕೆ ಅರ್ಥ ಆಗಿಲ್ವಾ? ಇಲ್ಲಿದ್ದ 45 ಡಿಗ್ರಿ ಎಡಕ್ಕೆ ತಿರುಗ್ತಾನೆ, ಆಮೇಲೆ ಬಲಕ್ಕೆ ಈ ಕಡೆ ಮುಖ ಮಾಡಿದ್ದಾನೆ, ಬಲಕ್ಕೆ ತಿರುಗ್ಬೇಕು ಅಂದ್ರೆ ಈ ಕಡೆ ಮುಖ ಮಾಡ್ತಾನೆ. ಸರಿನಾ? ಅದೇ ಎಡ ಅಂತ ಹೇಳಿದ್ರೆ ಈ ಕಡೆ ಆಗ್ತದೆ. ಸರ್ ಇದು ಎಡ ಅಲ್ಲ ನೋಡಿ. ನೋಡಿ, ನೀವು ತಿರುಗ್ಬೇಕು ಅಂದ್ರೆ ಇಷ್ಟು ತಿರುಗಿದ್ರೆ ಅದು ಬಲ ಆಗುತ್ತೆ, ಇಷ್ಟೇ ಇಲ್ಲ ಪೂರ್ತಿ ಇಷ್ಟು ತಿರುಗ್ಬೇಕು. ಪೋಲ್ ಕೊಡ್ತಾ ಇದೀನಿ. ಉತ್ತರಕ್ಕೆ ಮುಖ ಮಾಡಿರುವ ಐಶ್ವರ್ಯ 45 ಡಿಗ್ರಿ ಪ್ರದಕ್ಷಿಣೆ. ಫಸ್ಟ್ ಇಲ್ಲಿದ್ದು, ಸೆಕೆಂಡ್ ಇಲ್ಲಿ ಬರ್ತಾರೆ. ಆಯ್ತಾ? 45 ಡಿಗ್ರಿ ಪ್ರದಕ್ಷಿಣೆ. ನಂತರ 135 ಡಿಗ್ರಿ ಅಪ್ರದಕ್ಷಿಣೆ. 135 ಡಿಗ್ರಿ ಅಂದ್ರೆ 1, 2, 3 ಇಲ್ಲಿ ಬರ್ತಾರೆ. ಮತ್ತು ನಂತರ ಪ್ರದಕ್ಷಿಣೆಯಾಗಿ 180 ಡಿಗ್ರಿ, ಪ್ರದಕ್ಷಿಣೆಯಾಗಿ 180 ಡಿಗ್ರಿ ಫೋರ್ತ್ ಇಲ್ಲಿ ಬರ್ತಾರೆ. ಹಾಗಾದ್ರೆ ಯಾವ ದಿಕ್ಕನ್ನು ಎದುರಿಸಿದಾರೆ ಅಂದ್ರೆ ಪೂರ್ವ ದಿಕ್ಕನ್ನು ಎದುರಿಸಿದಾರೆ. ಫಸ್ಟ್ ಯಾವ ದಿಕ್ಕು? ಉತ್ತರಕ್ಕೆ. ಓಕೆ, ಆಮೇಲೆ 45 ಡಿಗ್ರಿ ಪ್ರದಕ್ಷಿಣೆ ಇಲ್ಲಿಗೆ ಬರ್ತಾರೆ. ಸೆಕೆಂಡ್ ಇಲ್ಲಿ ಬರ್ತಾನೆ. ಆಯ್ತಾ? ನೆಕ್ಸ್ಟ್ 135 ಡಿಗ್ರಿ ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಮತ್ತೆ 180 ಡಿಗ್ರಿ. ಅರ್ಥ ಆದ್ರೆ ಟ್ರೂ ಕೊಡಿ. ಸರಿ, ನೆಕ್ಸ್ಟ್ ಕೋಡೆಡ್ ಸಂಬಂಧ ಅಂತ ಬರುತ್ತೆ. ಆ ಕೋಡೆಡ್ ಸಂಬಂಧ ಮೇಲೆ ಕ್ವಶನ್ಸ್ಗಳು ಕೇಳ್ತಾನೆ. ಒಂದು ಸೆಕೆಂಡ್. ಸರಿ, ಮುಂದೆ ಕ್ವಶನ್ಸ್ ಇರುತ್ತೆ, ನೋಡೋಣ. ಈ ಕೋಡೆಡ್ ಸಂಬಂಧದಲ್ಲಿ ಯಾವ ತರ ಏನಾದ್ರು ಪ್ರಾಬ್ಲಮ್ ಇದೆನಾ? ಅರ್ಥ ಆಗ್ತಿದೆಯಲ್ಲ? ನೋ. ಎಸ್, ಏನ್ ಪ್ರಾಬ್ಲಮ್ ಹೇಳಿ? ಫೇಸಿಂಗ್ ಡೈರೆಕ್ಷನ್, ಫೇಸಿಂಗ್ ಉತ್ತರಕ್ಕೆ ಮುಖ ಮಾಡಿದಾರೆ. ನೀವ್ ಹಿಂಗೆ ತಗೊಳ್ಳಿ, ಹಿಂಗ ಉತ್ತರಕ್ಕೆ ಮುಖ ಮಾಡಿದ್ರಲ್ಲ, ಹಿಂಗೆ ಅಪೋಸಿಟ್ ಅಲ್ರಿ. ಈಗ ಕುತ್ಕೊಂಡಿದ್ರೆ, ಹಿಂಗ ಯಾರೋ ಕುತ್ಕೊಂಡಿದ್ರೆ ಉತ್ತರಕ್ಕೆ ಮುಖ ಮಾಡಿದ್ರೆ ಹಿಂಗ ಉತ್ತರ ಕರೆಕ್ಟ್ ಇದೆ. ಓಕೆ, ಇದು ಉತ್ತರಕ್ಕೆ ಹಿಂಗೆ ಇರ್ಬೇಕು. ಹಿಂಗೆ ಮಾಡ್ತೀರಾ, ಅದು ದಕ್ಷಿಣಕ್ಕೆ ಆಗುತ್ತೆ. ಮುಖ ಅಂತಂದ್ರೆ ಹಿಂಗೆ ಬರ್ಬೇಕು. ಓಕೆ, ನೆಕ್ಸ್ಟ್ ಕೋಡೆಡ್ ಸಂಬಂಧ ಅಂತ ಬರುತ್ತೆ. ಇದನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಎ ಇಂಟು ಬಿ ಅಂದ್ರೆ ಎ ಯು ಬಿ ಯ ರಕ್ತ ಸಂಬಂಧದಲ್ಲಿ ಇದೆ. ಸೊ ಇಲ್ಲಿ ನಿಮ್ ಕೋಡೆಡ್ ಕೇಳಬಹುದು. ಅಲ್ರಿ, ಏನ್ ಡೌಟ್ ಕ್ಲಿಯರ್ ಆಗಿ ಹೇಳ್ರಿ, ಇಲ್ಲ ಅಂದ್ರೆ ನನ್ನ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಸರಿ, ಇದು ದಿಕ್ಕುಗಳಲ್ಲೂ ಕೋಡೆಡ್ ಅಂತ ಇದು ಕೇಳಿದೆ. ನಾವು ಆಕ್ಚುಲಿ ರಕ್ತ ಸಂಬಂಧ ನೋಡಿದೀವಿ. ಆಯ್ತಾ? ಈಗ ನೀವು ಟ್ರೈ ಮಾಡಿದ್ದಲ್ಲ, ಅಲ್ಲಿ ನಾ ಏನ್ ಹೇಳ್ಕೊಟ್ಟಿದ್ದಲ್ಲ ಅದೇ ತರ ಮಾಡಿ.
ಪೋಲ್ ಬಂತು. ಇಲ್ಲಿ ಪಿ ಪರ್ಸೆಂಟೇಜ್ ಕ್ಯೂ ಇದೆ ಆಯ್ತಾ. ಪಿ ಪರ್ಸೆಂಟೇಜ್ ಕ್ಯೂ ಅಂದ್ರೆ ಇಲ್ಲಿ ತಗೊಳ್ಳಿ, ಪಿ ಪರ್ಸೆಂಟೇಜ್ ಕ್ಯೂ, ಪಿ ಯು ಕ್ಯೂ ಯ ಪೂರ್ವಕ್ಕೆ, ಪಿ ಇದೆಲ್ಲ ಅದು ಕ್ಯೂ ಪೂರ್ವಕ್ಕಿದೆ ಆಯ್ತು. ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್, ಕ್ಯೂ ಪ್ಲಸ್ ಆರ್ ಎಂದರೆ ಕ್ಯೂ ಯು ಆರ್ ಉತ್ತರಕ್ಕೆ, ಕ್ಯೂ ಆರ್ ಉತ್ತರಕ್ಕೆ. ನೆಕ್ಸ್ಟ್ ಆರ್ ಮೈನಸ್ ಎಸ್, ಆರ್ ಮೈನಸ್ ಎಸ್ ಅಂದರೆ ಆರ್ ಯು ಎಸ್ ಪಶ್ಚಿಮಕ್ಕೆ, ಆರ್ ಯು ಎಸ್ ಪಶ್ಚಿಮಕ್ಕೆ. ಕ್ಯೂಗೆ ಸಂಬಂಧಿಸಿದಂತೆ ಎಸ್ ಯಾವ ದಿಕ್ಕಿನಲ್ಲಿ ಇದೆ? ಕ್ಯೂಗೆ ಸಂಬಂಧಿಸಿದಂತೆ ಎಸ್ ಆಗ್ನೇಯ ದಿಕ್ಕಿನಲ್ಲಿ ಇದೆ, ಇದು ಆಗ್ನೇಯ. ಆ ಎ ಬಿ ಜಾಗದಲ್ಲಿ ಅವನು ಏನ್ ಕೇಳಿದಾನಲ್ಲ ಅದನ್ನ ಕಂಡಿದ್ದೇವೆ ಅಷ್ಟೇ. ಅರ್ಥ ಆಯ್ತಾ? ಸೊ ನಾವು ಕೋಡೆಡ್ ಸಂಬಂಧದಲ್ಲಿ ನೋಡಿದ್ವಿ, ರಕ್ತ ಸಂಬಂಧದಲ್ಲಿ ಸೇಮ್ ಅದೇ ತರ ಸಾಲ್ವ್ ಮಾಡೋದು. ಅರ್ಥ ಆಯ್ತಾ? ಅವನು ಏನ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ಇಲ್ಲಿ ಪಿ ಪರ್ಸೆಂಟೇಜ್ ಕ್ಯೂ ಅಂದರೆ ಇಲ್ಲಿ ಪಿ ಪರ್ಸೆಂಟೇಜ್ ಕ್ಯೂ ಇದೆಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಎ ಪರ್ಸೆಂಟೇಜ್ ಕ್ಯೂ ಅಂದ್ರೆ ಎ ಯು ಬಿ ಯ ಪೂರ್ವಕ್ಕೆ, ಇದು ಪಿ ಯು ಕ್ಯೂ ಯ ಪೂರ್ವಕ್ಕೆ ಆಗುತ್ತೆ. ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್, ಇಲ್ಲಿ ಎ ಪ್ಲಸ್ ಬಿ ಅಂತ ಇದೆ, ಕ್ಯೂ ಪ್ಲಸ್ ಎ ಪ್ಲಸ್ ಬಿ ಅಂದ್ರೆ ಎ ಯು ಬಿ ಯ ಉತ್ತರಕ್ಕೆ, ಇದು ಕ್ಯೂ ಯು ಆರ್ ಉತ್ತರಕ್ಕೆ. ನೆಕ್ಸ್ಟ್ ಕ್ಯೂ ಆರ್ ಮೈನಸ್ ಎಸ್, ಇಲ್ಲಿ ಎ ಮೈನಸ್ ಬಿ ಇದೆ, ಎ ಯು ಬಿ ಯ ಪಶ್ಚಿಮಕ್ಕೆ, ಆರ್ ಮೈನಸ್ ಅಂದ್ರೆ ಆರ್ ಯು ಎಸ್ ಯ ಪಶ್ಚಿಮಕ್ಕೆ. ಸೊ ಇದೇ ತರ ಹಾಕಿದ್ರೆ ಕ್ವಶನ್ ಕ್ಯೂಗೆ ಸಂಬಂಧಿಸಿದಂತೆ ಎಸ್ ಎಲ್ಲಿದೆ? ಆಗ್ನೇಯ ದಿಕ್ಕಿನಲ್ಲಿ. ಓಕೆ, ಹೇಳಿ ಏನ್ ಸಮಸ್ಯೆ ಇದೆ? ಕ್ಲಿಯರಾ? ಓಕೆ ಸರಿ. ಅವಾಗ್ಲೇ 4:30 ನೋಡಿದ್ವಿ. ಓಕೆ ನೋಡಿದ್ವಿ, ಇದನ್ನ ಟ್ರೈ ಮಾಡಿ. ಓಕೆ, ಸೊ ಈ ಟೈಪ್ ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀನಿ ಆಯ್ತಾ. ನಿಮ್ಗೆ ಈ 3 ಟೈಪ್ ಕ್ವಶನ್ಸ್ ಬರ್ತವೆ. ಪೋಲ್ ಬಂತು. ಅಯ್ಯೋ ಎಂತ ಸಿಂಪಲ್ ರೀ. ನೀವು ದಕ್ಷಿಣಕ್ಕೆ ನಡೆಯುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಆಯ್ತು. ಫಸ್ಟ್ ಇಲ್ಲಿದ್ದೀನಿ, ಫಸ್ಟ್ ಹಿಂಗ್ ಮುಖ ಮಾಡಿದ್ದೀನಿ. ಸ್ವಲ್ಪ ಸಮಯದ ನಂತರ ನೀವು ಎಡಕ್ಕೆ ತಿರುಗ್ತೀರಿ. ಓಕೆ, ಎಡ ಅಂತಂದ್ರೆ ಇಲ್ಲಿ. ನೀವು ಕೆಳಗ್ ಮುಖ ಮಾಡಿದಾಗ ನೀವು ಎಡ ಹಿಂಗ್ ತಗೋಬಾರ್ದ್ರಿ. ನಂತರ ಮತ್ತೆ ಎಡಕ್ಕೆ ಅಂದ್ರೆ ಇಲ್ಲಿ. ಅದ ನಂತರ ಮತ್ತೆ ಬಲಕ್ಕೆ. ಓಕೆ, ಈಗ ಎಡಕ್ಕೆ ತಿರುಗಿ ನೋಡಿ, ಎಡಕ್ಕೆ ಹೋಗಿ ಹಿಂಗ್ ಎಡಕ್ಕೆ ತಿರುಗಿದ್ವಿ. ಈಗ ಮತ್ತೆ ಬಲಕ್ಕೆ ಅಂತಂದ್ರೆ ಮತ್ತೆ ಇಲ್ಲೇ ಪೊಸಿಷನ್ 4ನೇ ಪೊಸಿಷನ್ ಬರ್ತೀವಿ. ಮತ್ತೆ ಬಲಕ್ಕೆ ಅಂದ್ರೆ 5ನೇ ಪೊಸಿಷನ್ ಇಲ್ಲಿ. ಕೊನೆಗೆ ಯಾವ ಕಡೆ ಮುಖ ಮಾಡ್ತೀವಿ ಅಂದ್ರೆ ಯಾವ ಕಡೆ ನಡೀತಾ ಇದೀವಿ? ದಕ್ಷಿಣದ ಕಡೆಗೆ ನಡೀತಾ ಇದೀವಿ. ಇದು
ಬೆಳಗ್ಗೆ 20 ರೀಸನಿಂಗ್ 20 ಮ್ಯಾಥ್ಸ್ ಬೇರೆ ಬೇರೆ ಕ್ವಶನ್ ಮಾಡಿ ನಾನು ಹಂಗೆ ಮಾಡಿದ್ರೆ ಸರ್ ಈಸಿ ಕ್ವಶನ್ಸ್ ಬೇಡ ಅಂತಾರೆ. ನಾ ಏನ್ ಮಾಡ್ಲಿ ಹೇಳ್ರಿ ಪ್ರಕಾಶ್ ಅವ್ರ, ಮೊದಲು ನಾನು ರೀಸನಿಂಗು ಮತ್ತೆ ಆಪ್ಟಿಟ್ಯೂಡ್ ಸರ್ ನಮ್ಗೆ ಈಸಿ ಬೇಡ ಅಂತಾರೆ, ಬಟ್ ಎಕ್ಸಾಮ್ ಅಲ್ಲಿ ಬರ್ತವೆ ಈಸಿ. ಅದಕ್ಕೆ ಸುಮ್ಮನೆ ಆಪ್ಟಿಟ್ಯೂಡ್ ಅಷ್ಟೇ ತರ್ತಾ ಇದ್ದೀನಿ. ಪೋಲ್ ಬಂತು. ಶೈಲೇಶ್ ದಕ್ಷಿಣದ ಕಡೆಗೆ 20 ಮೀಟರ್ ನಡೆಯುತ್ತಾನೆ, ನಂತರ ಎಡಕ್ಕೆ ತಿರುಗಿ 30 ಮೀಟರ್. ಓಕೆ, ದಕ್ಷಿಣಕ್ಕೆ 20, ಎಡಕ್ಕೆ ತಿರುಗಿ 30, ಮತ್ತೆ ಬಲಕ್ಕೆ 10, ನಂತರ ಮತ್ತೆ ಬಲಕ್ಕೆ ತಿರುಗಿ 40. ಓಕೆ, ಇದು 40, ಮತ್ತೆ ಬಲಕ್ಕೆ ತಿರುಗಿ 10, 10, 20, 30 ಇಲ್ಲಿ ಬರ್ತಾನೆ. ಈಗ ಅವನು ನಿಲ್ತಾನೆ. ಈಗ ಅವನು ತನ್ನ ಪ್ರಾರಂಭ ಹಂತದಿಂದ ಯಾವ ದಿಕ್ಕಲ್ಲಿ, ಪ್ರಾರಂಭ ಇಲ್ಲಿದ್ದ, ಈಗ ಇಲ್ಲಿಗೆ, ಸೊ ಇಲ್ಲಿಗೆ ಯಾವ ದಿಕ್ಕಲ್ಲಿದ್ದಾನೆ, ಪಶ್ಚಿಮ ದಿಕ್ಕಲ್ಲಿ ಇದ್ದಾನೆ. ಸರಿ, ಓಕೆ. ಆ ಸೂರ್ಯೋದಯ ಸೂರ್ಯಾಸ್ತ ನೋಡಿದ್ವಲ್ಲ, ಅದನ್ನ ನೋಡುತ್ತೆ. ಇದನ್ನ ಟ್ರೈ ಮಾಡಿ. ಪೋಲ್ ಬಂತು. ಒಂದು ಮುಂಜಾನೆ ರೀಟಾ ಮತ್ತು ಕವಿತಾ ಸೂರ್ಯೋದಯದ ನಂತರ ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದಾರೆ. ಅವರ ಮುಖಗಳು ಪರಸ್ಪರ ಮುಖಾಮುಖಿ ಆಗಿದ್ದವು. ಓಕೆ, ಮುಂಜಾನೆ ಅಂತ ಹೇಳಿದಾನೆ. ಸರಿ, ಮುಂಜಾನೆ ಅಂತಂದ್ರೆ ಸೂರ್ಯ ಈ ಕಡೆ ಇರ್ತಾನೆ. ಅವ್ರು ಯಾರೇ ಇದ್ರುನು, ಅವ್ರು ಯಾರೇ ಇರ್ಲಿ, ಓಕೆ, ಅವರು ಹೇಗೆ ಇದ್ರು ಅವ್ರ ನೆರಳು, ಇಬ್ರದ್ದು ನೆರಳು ಈ ಕಡೆನೆ ಬೀಳುತ್ತೆ. ಓಕೆ, ಇಬ್ರದ್ದು ನೆರಳು ಬೀಳುತ್ತೆ, ಇಬ್ರು ನೆರಳು ಹಿಂಗ್ ಬೀಳುತ್ತೆ. ಅವರ ಮುಖಾಮುಖಿ ಪರಸ್ಪರ. ಕವಿತಾಳ ನೆರಳು ರೀಟಾಳ ಬಲಭಾಗದಲ್ಲಿ, ಅಲ್ರಿ ಯಾರೇ ಇರ್ಲಿ, ಯಾರದೇ ನೆರಳು ಬಲಭಾಗದಲ್ಲಿ ಇದೆ ಅಂತಂದ್ರೆ, ಈಗ ಇದು ಬಲ ಅಂತಂದ್ರೆ, ಓಕೆ, ಇಲ್ಲಿ ಯಾರದೇ ನೆರಳಿರ್ಲಿ, ಇದು ಬಲ ಅಂತಂದ್ರೆ, ಯಾಕಂದ್ರೆ ಬೆಳಗ್ಗೆ ಸೂರ್ಯೋದಯ ಇದೆ, ಮಾರ್ನಿಂಗ್ ಸೂರ್ಯೋದಯ ಅಂದ್ರೆ ನೆರಳು ಹಿಂಗ್ ಬಿದ್ದಿರುತ್ತೆ. ಈಗ ಅವರು ಪರಸ್ಪರ ಮುಖಾಮುಖಿ ಆಗಿದ್ದಾರೆ, ಹಿಂಗ್ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಮುಖಾಮುಖಿಯಾಗಿ ಹಿಂಗ್ ಅನ್ಕೊಳ್ಳಿ, ಹಿಂಗ್ ಮಾತಾಡ್ತಾ ಇದ್ದಾರೆ. ಆಯ್ತಾ? ಏನಾಯ್ತ್ರಿ ನೀವೇನ್ ಅಲ್ಲ, ನೀವು ಸುಮ್ನೆ ಮಾಡ್ತಾ ಇದೀರೋ, ನಂಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಹಂಗ್ ಕೊಡ್ತಾ ಇದೀರಂತ. ರೀಟಾಳ ಭಾಗದಲ್ಲಿತ್ತು, ಭಾಗದಲ್ಲಿತ್ತು. ಓಕೆ, ಇಲ್ಲಿ ರೈಟ್ ಅಂತಿದೆ ನೋಡಿ. ನಾನು ಓಪನ್ ಮಾಡಿದಾಗ ಏನಿಲ್ಲ ಅಂತ ಹೇಳ್ತೀನಿ, ನಾನು ಸುಮ್ಮನೆ ಕೊಡ್ತಾ ಇದೀನೋ ಅಂತ ಅನ್ಕೋತೀನಿ. ಓಕೆ, ಇಲ್ಲಿ ಇಂಗ್ಲಿಷ್ ನೋಡ್ಬಿಡಿ, ಹಂಗೇನಾದ್ರೂ ಇದ್ರೆ. ರೀಟಾಳ ಬಲಭಾಗ, ಸೊ ರೀಟಾಳ ಬಲಭಾಗದಲ್ಲಿತ್ತು. ಓಕೆ,
ಆಯ್ತಾ. ಈಗ ಹಿಂಗ್ ಮುಖಾಮುಖಿ ಮಾಡಿದ್ದಾರೆ, ಆಯ್ತಾ, ಮುಖಾಮುಖಿ ಮಾಡಿ ನಿಂತಿದ್ದಾರೆ. ಈಗ ಇಬ್ರು ಇದ್ರೂ ಇಬ್ರದ್ದು ನೆರಳು ಹಿಂಗೆ ಬೀಳುತ್ತೆ, ಈ ಸೈಡ್ ನೆರಳು ಬೀಳುತ್ತೆ, ಅದಂತೂ ಕಂಪಲ್ಸರಿ. ಯಾಕಂದ್ರೆ ಸೂರ್ಯ ಈ ಕಡೆ ಇದ್ರೆ ನೆರಳು ಹಿಂಗ್ ಬೀಳುತ್ತೆ. ಕವಿತಾಳ ನೆರಳು ರೀಟಾಳ ಬಲಭಾಗದಲ್ಲಿ, ಯಾರೇ ಇರಲಿ ಬಲಕ್ಕೆ, ಯಾರ ಬಲಕ್ಕಿದೆ ಇದು, ಇದು ಬಲಕ್ಕೆ, ರೀಟಾಳ ಬಲಕ್ಕಿದೆ. ಸೊ ರೀಟಾ ಇದಾಳಲ್ಲ, ರೀಟಾಗೆ ಬಲ ಅಂತಂದ್ರೆ ಇಲ್ಲಿ. ಅದೇ ರೀಟಾಗೆ ಎಡ ಅಂದಿದ್ರೆ ರೀಟಾ ಇಲ್ಲಿ ಬರ್ತಿದ್ಲು. ರೀಟಾಗೆ ನೋಡಿ, ಇದು ಯಾರಿರ್ತಾರಲ್ಲ ಇವ್ರಿಗೆ ಎಡ, ಇವ್ರಿಗೆ ಬಲ, ಇಲ್ಲಿದ್ದವ್ರಿಗೆ ಇದು ಬಲ, ಇಲ್ಲಿದ್ದವ್ರಿಗೆ ಇದು ಎಡ ಆಗಿರುತ್ತೆ. ಸೊ ರೀಟಾಳ ಬಲಭಾಗದಲ್ಲಿದೆ ಅಂತ ಹೇಳಿದಾನೆ. ರೀಟಾಳ ಬಲಭಾಗದಲ್ಲಿದ್ರೆ ಇದು ಕವಿತಾ. ಏನ್ ಹೇಳಿದ್ರೆ ಕವಿತಾಳ ನೆರಳು, ಕವಿತನ್ ನೆರಳು ಇಲ್ಲೇ ಇರುತ್ತೆ, ರೀಟಾಳ ನೆರಳು ಇಲ್ಲೇ ಇರುತ್ತೆ. ಅವ್ರೇನ್ ದೂರ ದೂರ ಇಲ್ಲ, ಪಕ್ಕ ಪಕ್ಕ ಇರ್ತಾರೆ. ನೆರಳುನು ಇಲ್ಲೇ ಇದ್ದಿರ್ತಾವ, ಇಲ್ಲೇ ಬಿದ್ದಿರ್ತಾವ, ಅಕ್ಕಪಕ್ಕ ಇಲ್ಲೇ ಇರ್ತಾವ. ಒಂದ್ರ ಮೇಲೆ ಒಂದು ಇರ್ಬೋದು, ಅಥವಾ ಅಕ್ಕಪಕ್ಕ ಹಂಗೆ ಇಲ್ಲ ಹತ್ರನೇ ಇರ್ತಾವ, ಆಯ್ತಾ. ಎರಡು ಬಲನೇ. ಹಾಗೆ ರೀಟಾಳ ಬಲ ಅಂತಂದ್ರೆ ಕವಿತಾ ಇಲ್ಲಿರ್ತಾಳೆ, ಕವಿತಾ ಉತ್ತರಕ್ಕೆ ಮುಖ ಮಾಡ್ತಾಳೆ, ರೀಟಾ ದಕ್ಷಿಣಕ್ಕೆ ಮುಖ ಮಾಡ್ತಾಳೆ. ಸೊ ಕವಿತಾ ಯಾವ ಕಡೆ ಮುಖ ಮಾಡಿದ್ದಾಳೆ? ಕವಿತಾ ಉತ್ತರದ ಕಡೆಗೆ ಮುಖ ಮಾಡಿದ್ದಾಳೆ. ಅರ್ಥ ಆದ್ರೆ ಟ್ರೂ ಕೊಡಿ, ಇಂಥದೇ ಕೊಡ್ತೀನಿ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಇಬ್ರು ಮುಖಾಮುಖಿ ಇದು ಮಾಡ್ತಿದ್ದಾರೆ, ಮುಖಾಮುಖಿ ಮಾತಾಡ್ತಿದ್ದಾರೆ. ಸೂರ್ಯೋದಯ ಅಂತಂದಾಗ ನೆರಳು ಇಲ್ಲೇ ಬೀಳ್ತವೆ. ಈ ನೆರಳು ಎಡಕ್ಕಿದೆ ಅಂತಂದ್ರೆ ಉತ್ತರಕ್ಕೆ ಮುಖ ಮಾಡಿದ್ದಾರೆ, ಈ ನೆರಳು ಬಲಕ್ಕಿದೆ ಅಂತಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಕವಿತಾಳ ನೆರಳು ರೀಟಾಳ ಬಲಕ್ಕಿದೆ. ಸೊ ಈ ನೆರಳು ಏನಿದಾವಲ್ಲ ಇವು ಬಲಕ್ಕಿದೆ ಅಂತಂದ್ರೆ ಇದು ಆಕ್ಚುಲಿ ಎಡ ಆಗ್ಬೇಕು ತಾನೆ. ಬಟ್ ಇದು ಬಲ ಅಂತಂದ್ರೆ ಅವಾಗ ಅವರು ದಕ್ಷಿಣಕ್ಕೆ ಮುಖ ಮಾಡ್ತಾರೆ. ಹಾಗಾದ್ರೆ ರೀಟಾ ದಕ್ಷಿಣಕ್ಕೆ ಮುಖ ಮಾಡಿದ್ದಾಳೆ, ರೀಟಾ ದಕ್ಷಿಣಕ್ಕೆ ಮುಖ ಮಾಡಿದ್ದಾಳೆ. ಆಯ್ತು, ರೀಟಾ ದಕ್ಷಿಣಕ್ಕೆ ಮುಖ ಮಾಡಿದ್ರೆ ಇವಳು ಕವಿತಾ ಉತ್ತರಕ್ಕೆ ಮುಖ ಮಾಡಿ. ಯಾಕೆ ಸರ್ ಉತ್ತರಕ್ಕೆ? ಮತ್ತಿಬ್ರು ಮುಖಾಮುಖಿ ಮಾತಾಡ್ತಿದಾರಲ್ಲ ಅದಕ್ಕೆ. ಹೇಳಿ, ಈಗ ಅರ್ಥ ಆದ್ರೆ ಟ್ರೂ ಕೊಡಿ. ಪೋಲ್ ಬಂತು. ಒಂದು ಸಂಜೆ ಸೂರ್ಯಾಸ್ತದ ಮೊದಲು ಇಬ್ರು ಸ್ನೇಹಿತರು ಮಾತಾಡೋದು. ಓಕೆ, ಸೂರ್ಯಾಸ್ತ ಅಂದ್ರೆ ಸೂರ್ಯ ಇಲ್ಲಿರ್ತಾನೆ. ಅವ್ರು ಯಾರೇ ಏನೇ ಇರ್ಲಿ, ಅವ್ರ ನೆರಳು ಮಾತ್ರ ಈ ಕಡೆನೆ ಬಿದ್ದಿರುತ್ತೆ. ಆಯ್ತಾ? ಓಕೆ, ಹೆಂಗೆ ಇದು ಇರುತ್ತಂದ್ರೆ ನೆರಳು ನಿಖರವಾಗಿ ಬಲಭಾಗದಲ್ಲಿತ್ತು. ಓಕೆ, ನಿಖರವಾಗಿ ಬಲಭಾಗದಲ್ಲಿತ್ತು. ಈ ನೆರಳು ಬಲಕ್ಕಿತ್ತಂತೆ. ಸೊ ಈಗ ಮಾತಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಓಕೆ, ಈಗ ಇದು ಅವರಿಬ್ರು ನೆರಳು, ಆಯ್ತಾ. ನೆರಳು ಇಲ್ಲೇ ಬೀಳುತ್ತೆ. ಈಗ ಯಾರಿಗೆ ಇದು ಬಲ? ಇದು ನಮಗ್ ಬಲ, ಹೌದಾ. ನಮಗ್ ಬಲ ಅಂದ್ರೆ ನಾವು ಈ ಕಡೆ ಮುಖ ಮಾಡಿರ್ತೀವಿ. ಸೊ ಯಾರು ಉತ್ತರಕ್ಕೆ ಮುಖ ಮಾಡಿರ್ತಾರೆ ಅವ್ರಿಗೆ ಈ ಸೈಡ್ ಬಲ ಆಗಿರುತ್ತೆ. ಓಕೆ, ಟಾಮಿಯ ನೆರಳು ನಿಖರವಾಗಿ ಅವನ ಬಲಕ್ಕೆ, ಅಂದ್ರೆ ಟಾಮಿ ಇಲ್ಲೇ ಇರ್ತಾನೆ. ಇದು ಟಾಮಿಗೆ ಇದು ಬಲ ಅಂತ ಹೇಳಿದಾನೆ. ಹಂಗಾದ್ರೆ ಟಾಮಿಗೆ ಇದು ಬಲ. ಟಾಮಿ ಇಲ್ಲಿ ಬಂದ್ರೆ ಏನಾಗುತ್ತೆ ಸರ್ ಅಂದ್ರೆ ಅವ್ನು ದಕ್ಷಿಣಕ್ಕೆ ಮುಖ ಮಾಡ್ಬೇಕು, ಇದು ಎಡ ಆಗುತ್ತೆ.
ಇದು ಬಲ ಅಂತಂದ್ರೆ ನಾವ್ ಹೆಂಗ್ ಕುತ್ಕೊಂಡಿದ್ವಲ್ಲ ಹಂಗೆ, ನಮ್ ಎದುರುಗಡೆ ಯಾರಿರ್ತಾರ ಅವನಿಗೆ ಇದು ಎಡ ಆಗಿರ್ತಾರೆ, ನಮಗ್ ಇದು ಬಲ. ಹಾಗಾದ್ರೆ ಜಾಕಿ, ಇದು ಜಾಕಿ. ಜಾಕಿ ಯಾವ ದಿಕ್ಕನ್ನ ಎದುರಿಸಿದಾನೆ? ಜಾಕಿ ದಕ್ಷಿಣವನ್ನ ಎದುರಿಸಿದಾನೆ. ಇವಾಗ ಅರ್ಥ ಆದ್ರೆ ಟ್ರೂ ಕೊಡಿ. 98%, ವೆರಿ ಗುಡ್. ಸರಿ, ಇದನ್ನ ಟ್ರೈ ಮಾಡಿ. ನೋಡೋಣ ಹೇಗೆ ಸಾಲ್ವ್ ಮಾಡ್ತೀರಾ. ಪೋಲ್ ಬಂತು. ಓಕೆ, ಇದರಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಈ ಕಡೆ ಮುಖ ಮಾಡ್ತಾ ಇದ್ದೀರ. ಓಕೆ, ಹಿಂಗಿದ್ದೀರ ಅನ್ಕೊಳ್ಳಿ. ನೀವು ಶೀರ್ಷಾಸನ ಮಾಡಿದಾಗ ಅವಾಗ ನಿಮ್ದು ಹಿಂಗಿರುತ್ತೆ. ಓಕೆ, ಅಂದ್ರೆ ನೀವು ನಿಂತಾಗ ಪೂರ್ವ, ಶೀರ್ಷಾಸನ ಮಾಡಿದಾಗ ಪಶ್ಚಿಮಕ್ಕೆ ಇರ್ತೀರಿ. ಸರಿನಾ? ನೀವು ನಿಂತಾಗ ಎದ್ದು ನಿಲ್ತಿರಲ್ಲ, ಮತ್ತೆ ಪೂರ್ವಕ್ಕೆ ನೋಡ್ತೀರಿ. ಶೀರ್ಷಾಸನ ಮಾಡಿದಾಗ ಪಶ್ಚಿಮಕ್ಕೆ ಮುಖ ಮಾಡ್ತೀರಿ ಅಷ್ಟೇ. ನಿಂತಾಗ ಪೂರ್ವ, ಶೀರ್ಷಾಸನ ಮಾಡಿದಾಗ ಪಶ್ಚಿಮ, ಉಲ್ಟಾ ಆಗಿರುತ್ತೆ ಅಷ್ಟೇ. ಈಗ ಹಂಗಾದ್ರೆ ಈ ಸಮಯದಲ್ಲಿ ಮುಖವು ಪಶ್ಚಿಮದ ಕಡೆಗೆ ತೋರಿಸಿದ್ರೆ ಈ ಕಡೆ ಏನಿರುತ್ತಲ್ಲ ಇದು ನೋಡಿ, ಈ ಸೈಡ್ ನೀವು ಪೂರ್ವಕ್ಕಿದ್ರೆ ಇದು ನಿಮ್ಗೆ ಉತ್ತರಕ್ಕೆ ತೋರಿಸುತ್ತೆ, ನಿಮ್ಮ ಎಡಗೈ ಉತ್ತರಕ್ಕೆ ತೋರಿಸುತ್ತೆ. ಓಕೆ, ಉತ್ತರಕ್ಕೆ. ನೀವು ಶೀರ್ಷಾಸನ ಮಾಡಿದಾಗೂ ಅದು ಎಡಗೈ ಉತ್ತರಕ್ಕೆ ಇರುತ್ತೆ, ಚೇಂಜ್ ಆಗಲ್ಲ. ಕೈಗಳು ಏನ್ ಚೇಂಜ್ ಆಗಲ್ಲ ರೀ, ತಲೆ ಮೇಲಿದ್ದು ಕೆಳಗೆ ಅಷ್ಟೇ ಬರುತ್ತೆ. ಆಯ್ತಾ? ಎಡಗೈ ಇದ್ದಿದ್ದು ಎಡಗೈದಲ್ಲೇ ಇರುತ್ತೆ, ಉತ್ತರಕ್ಕೆ ಇದ್ದಿದ್ದು ಉತ್ತರ ಇರುತ್ತೆ. ನೀವು ಶೀರ್ಷಾಸನ ಮಾಡಿದಾಗ ಉತ್ತರಕ್ಕೆ ಇರುತ್ತೆ, ನಿಂತಾಗ ಉತ್ತರಕ್ಕೆ ಇರುತ್ತೆ. ಆಯ್ತಾ? ಸೊ ಈಗ ನೋಡಿ, ಹಿಂಗಿದೆ. ನಾನು ಹಿಂಗ್ ಕೆಳಗ್ ಮಾಡಿದಾಗ ಎಡಗೈ ಇಲ್ಲೇ ಇರುತ್ತೆ, ಎಡಗೈ ಏನ್ ಚೇಂಜ್ ಆಗಲ್ಲ, ಎಡಗೈ ಅಲ್ಲೇ ಇರುತ್ತೆ. ನೀವು ನಿಂತಾಗ ಉತ್ತರ ಇದ್ದಾಗ, ಶೀರ್ಷಾಸನ ಮಾಡಿದಾಗ ಎಡಗೈ ಉತ್ತರ ಕಡೆನೆ ಇರುತ್ತೆ. ಆಯ್ತಾ? ನೀವು ಎದ್ ನಿಂತ್ಕೊಂಡಾಗ ನೋಡಿ, ಎದ್ ನಿಂತ್ಕೊಂಡಾಗ ಈ ಕೈ ಇಲ್ಲೇ ಬಂದಿರುತ್ತೆ, ಈ ಕೈ ಇಲ್ಲೇ ಬಂದಿರುತ್ತೆ. ಹಂಗಾದ್ರೆ ನೀವು ಶೀರ್ಷಾಸನ ಮಾಡಿದಾಗ ಇದು ಪಶ್ಚಿಮ ಇದೆ, ಎದ್ದಾಗ ಪೂರ್ವ ಆಗಿರುತ್ತಾ? ಉಲ್ಟಾ ಆಗಿರುತ್ತೆ, ಎದ್ದಾಗ ಪೂರ್ವ ಆಗಿರುತ್ತೆ. ಹಂಗಾರೆ ಪೂರ್ವ ಅಂದ್ರೆ ಎಡಗೈ ಈ ಕಡೆ, ಎಡಗೈ ಈ ಕಡೆ ಅಂದ್ರೆ ಅದು ಉತ್ತರ. ಅರ್ಥ ಆದ್ರೆ ಟ್ರೂ ಕೊಡಿ. ಈಗ ನೋಡಿ, ಈಗ ಅವ್ನು ಶೀರ್ಷಾಸನ ಮಾಡಿದಾನೆ. ಆಯ್ತಾ? ಈಗ ಅವನು ಆ ಕಡೆ, ತಲೆ ಆ ಕಡೆ ಇರುತ್ತೆ, ಹಿಂಗ್ ತಲೆ ಆ ಕಡೆ ಇರುತ್ತೆ, ತಲೆ ಈ ಕಡೆ ದಕ್ಷಿಣಕ್ಕೆ ಮುಖ ಮಾಡಿದಾನೆ. ಎದ್ದಾಗ ಅವನು ನಮ್ ಕಡೆ ಮುಖ ಮಾಡ್ತಾನೆ. ಓಕೆ, ಈಗ ಆಕ್ಚುಲಿ ಉತ್ತರಕ್ಕೆ ಮುಖ ಮಾಡಿದಾನೆ, ಹಿಂಗೆ ಆ ಕಡೆ ಉತ್ತರಕ್ಕೆ. ಎದ್ದಾಗ ದಕ್ಷಿಣಕ್ಕೆ ಮುಖ ಮಾಡ್ತಾನೆ. ಬಟ್ ಎಡಗೈ ಏನಿರುತ್ತಲ್ಲ ಅದು ಹಿಂಗೆ ಈ ಕಡೆನೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಈ ಎಡಗೈ ಪೂರ್ವಕ್ಕಿದೆ, ಎದ್ದಾಗೂ ಪೂರ್ವಕ್ಕೆ ಇರುತ್ತೆ. ಓಕೆ, ಬಲಗೈ ಶೀರ್ಷಾಸನ ಮಾಡಿದಾಗ ಬಲಗೈ ಪಶ್ಚಿಮಕ್ಕೆ ಇದೆ, ಎದ್ದಾಗೂ ಪಶ್ಚಿಮಕ್ಕೆ ಇರುತ್ತೆ.
ಪೋಲ್ ಬಂತು. ಅಮಿತ್ 10 ಕಿಲೋಮೀಟರ್ ಉತ್ತರದ ಕಡೆಗೆ ನಡೆದರು. ಅಲ್ಲಿಂದ ದಕ್ಷಿಣಕ್ಕೆ 6 ಕಿಲೋಮೀಟರ್ ನಡೆದರು. ಇಲ್ಲಿ 4 ಇದೆ. 6 ಕಿಲೋಮೀಟರ್ ನಡೆದ್ರು. ಅಲ್ಲಿಂದ ಪೂರ್ವಕ್ಕೆ 3 ಕಿಲೋಮೀಟರ್. ಹಾಗಾದ್ರೆ ಅವನು ಪ್ರಾರಂಭ ಹಂತದಲ್ಲಿ ಎಷ್ಟು ದೂರದಲ್ಲಿದೆ? ಇದು ಎಷ್ಟು ದೂರ? ಇದು 3, ಇದು 4. ಇದು ಎಷ್ಟಾಗುತ್ತೆ? 5 ಆಗುತ್ತೆ. ಸರಿ. ಓಕೆ, ಈಗ ಅದು ಸ್ಟಾರ್ಟಿಂಗ್ ಇಂದ ಕ್ವಶನ್. ಈಗ ನಿಮ್ ಕನ್ಫ್ಯೂಷನ್ ಅದೊಂದು ಕ್ಲಿಯರ್ ಮಾಡ್ಕೊಂಬೇಡ, ಆಯ್ತಾ? ಈಗ ನೋಡಿ, ಮತ್ತೊಮ್ಮೆ ನಾನು ಇದು ಹೇಳ್ತೀನಿ. ಇಲ್ಲಿ ಸೌತ್, ನಾನು ಇಂಗ್ಲಿಷ್ ನೋಡ್ತೀನಿ, ಆಯ್ತಾ? ಇಂಗ್ಲಿಷ್ ಏನಾಗುತ್ತೆ ಸ್ವಲ್ಪ ಕರೆಕ್ಟ್ ಇರುತ್ತೆ. ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್ ಅಂದ್ರೆ ಸೌತ್ ಈಸ್ಟ್ ಬಿಕಮ್ಸ್, ಇದು ಏನಿದೆಲ್ಲ ಇದೇ ನಾರ್ತ್ ಆಗಿದೆ ಅಂತ ಹೇಳ್ತಿದ್ದಾನೆ. ಏನಂದ್ರೆ ಇಲ್ಲಿ ಒಂದು ನಾರ್ತ್ ಇಲ್ಲಿ ಬಂದಿದೆ, ಉತ್ತರ ಇಲ್ಲ ಆಗಿದೆ ಅಂತ ಹೇಳ್ತಿದ್ದಾನೆ. ಆಕ್ಚುಲಿ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಆಗ್ನೇಯ ಉತ್ತರ ಆಗುತ್ತೆ. ಆಗ್ನೇಯ ನೋಡಿ, ಹಂಗಂದ್ರೆ ಇದು ನೋಡಿ, ಎರಡು ನೀವು ಹೆಂಗು ಮಾಡಿದ್ರು ಆನ್ಸರ್ ಅದೇ ಬರುತ್ತೆ, ಏನು ತಪ್ಪಾಗಲ್ಲ, ಇಲ್ಲ ಅದೇ ಬರುತ್ತೆ. ನಾವು ಅವಾಗ ಫಸ್ಟ್ ಮಾಡಿದ್ದು ಹಂಗೆ ಬರುತ್ತೆ, ಸೆಕೆಂಡ್ ಮಾಡಿದ್ದು ಅದೇ ಆನ್ಸರ್ ಬರುತ್ತೆ, ಚೇಂಜ್ ಆಗಲ್ಲ. ಇಲ್ಲಿ ಆಗ್ನೇಯ ಉತ್ತರ ಆಗುತ್ತೆ. ಈ ಆಗ್ನೇಯ ಏನಾಗಿದ್ರೆ ಅದು ಉತ್ತರ ಆಗ್ಬಿಡುತ್ತಂತೆ, ಇದು ಉತ್ತರ ಆಗುತ್ತಂತೆ. ನೆಕ್ಸ್ಟ್ ಈಶಾನ್ಯ ಪಶ್ಚಿಮ ಆಗುತ್ತೆ. ಈ ಈಶಾನ್ಯ ಇದೆಲ್ಲ ಅದು ಪಶ್ಚಿಮ ಆಗುತ್ತಂತೆ, ಈ ಈಶಾನ್ಯ ಪಶ್ಚಿಮ ಆಗುತ್ತಂತೆ. ಹಾಗಾದ್ರೆ ಪಶ್ಚಿಮ ಏನಾಗುತ್ತೆ? ಪಶ್ಚಿಮ ಇಲ್ಲಿಂದ ಬರ್ಬೇಕು, ಇದು ಬರಬೇಕು, ಇದು ಆಗ್ನೇಯ ಆಗುತ್ತೆ. ಸೊ ಆನ್ಸರ್ ಇದು ಆಗ್ನೇಯ, ಇದು ಚೇಂಜ್ ಆಗಲ್ಲ. ನಾವು ಹೆಂಗ್ ಮಾಡಿದ್ರು ಆನ್ಸರ್ ಆಗ್ನೇಯನ ಬರುತ್ತೆ. ಅವಾಗ್ಲೂ ಆಗ್ನೇಯ ಬಂದಿದ್ದು. ಬಟ್ ಇಲ್ಲಿ ಏನ್ ಗೊತ್ತ್ರಿ, ಈಗ ಪಶ್ಚಿಮ ಏನಾಗುತ್ತೆ ಅಂತ ಹೇಳಿದ್ರೆ ಪಶ್ಚಿಮ ಅದು ಆಗ್ನೇಯ ಆಗುತ್ತೆ. ಓಕೆ, ಆಗ್ನೇಯ ಆಗುತ್ತೆ. ಸರಿ, ಇಲ್ಲಿ ಬರೋಣ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಅದೇ ತರ ಮಾಡೋಣ. ಪೂರ್ವ ದಕ್ಷಿಣ ಆದ್ರೆ ಈ ಪೂರ್ವ ಇದೆಲ್ಲ, ಈ ಪೂರ್ವ ಈಗ ದಕ್ಷಿಣ ಆಗಿದೆ ಅಂತ. ಸೊ ದಕ್ಷಿಣ ಇಲ್ಲಿ ಬಂದಿದೆ ಅಂತ. ಹಾಗಾದ್ರೆ ಉತ್ತರದ ಕಡೆಗೆ ಹೋಗಲು ಯಾವ ದಿಕ್ಕಿನಲ್ಲಿ ಚಲಿಸಬೇಕು? ಓಕೆ, ಈಗ ಇದು ಉತ್ತರ ಇಲ್ಲಿ ಬರುತ್ತೆ, ಪೂರ್ವ ಬರುತ್ತೆ, ಆಯ್ತಾ? ಈಗ ಸರಿ, ಈಗ ಒಂದು ದಿಕ್ಸೂಚಿ ತಗೋಣ ನಾವು, ಆಯ್ತಾ? ದಿಕ್ಸೂಚಿ ತಗೋಣ. ಸೊ ದಿಕ್ಸೂಚಿಯಿಂದಲೇ ಉತ್ತರ ಇದೆ, ಉತ್ತರಕ್ಕೆ ಹೋಗ್ಬೇಕು ನಾವು. ಉತ್ತರ ಅಂತಂದ್ರೆ ಇದಕ್ಕೆ ಹೋಗ್ಬೇಕು. ಸೊ ಇದಕ್ಕೆ ಹೋಗ್ಬೇಕಂದ್ರೆ ಆಕ್ಚುಲಿ ಅದೇನಾಗುತ್ತೆ, ಮ್ಯಾಪ್ ಏನಾಗುತ್ತೆ, ಪೂರ್ವ ಇಲ್ಲಿದೆ. ಈಗ ಉತ್ತರಕ್ಕೆ ಹೋಗ್ಬೇಕು ನಾವು. ಉತ್ತರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಪೂರ್ವ ಅಂತ ತೋರಿಸ್ತಾ ಇದೆ. ಸೊ ಈ ಪೂರ್ವದ ಕಡೆ ಹೋಗ್ಬೇಕು. ಇದು ಆನ್ಸರ್ ಪೂರ್ವ. ಎಲ್ಲವೂ ಚೇಂಜ್ ಆಗುತ್ತೆ, ಆಯ್ತಾ? ಸೊ ನೋಡಿ, ಇದೆ ಆನ್ಸರ್ ಪೂರ್ವ. ಅರ್ಥ ಆಯ್ತಾ ಇದು? ಆಮೇಲೆ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಏನ್ ನೋಡ್ರಿ, ಬಿಕಮ್ಸ್ ಅಂತ ಇರ್ತದೆ. ಈಸ್ಟ್ ಬಿಕಮ್ಸ್ ಅಂದ್ರೆ ಈಸ್ಟ್ ಏನಿದೆಲ್ಲ ಅದೇ ಇದೆ, ಈ ಜಾಗನೇ ಸೌತ್ ಆಗತ್ತೆ ಅಂತ ಹೇಳಿದ. ಓಕೆ, ಈಗ ಕ್ಲಿಯರ್ ಆಯ್ತಾ ಇದು? ಓಕೆ, ಲೀಡರ್ ಓವರ್ ರಾಕಿ ಭಾಯ್, ದಿವ್ಯಾ, ಆಂಜನೇಯ, ಶೀತಲ್, ಮೌನಿಕಾ, ವಂಶಿ, ಲೋಕೇಶ್, ಪ್ರವೀಣ್, ಸಚಿನ್, ರೇಖಾ. ನೆಕ್ಸ್ಟ್ ಫೆಬ್ರವರಿ ಮಂತ್ ಅಲ್ಲಿ ಯಾರ್ಯಾರು ನಮ್ ಜೊತೆ ಇರ್ತೀರಿ? ಪ್ಲಸ್ ಎಲ್ಲರದು ನಾ ಇರ್ತೀನಿ ಕೊನೆ ತನಕ. ಓಕೆ, ಎಷ್ಟು ಜನ PC ಸ್ಟೂಡೆಂಟ್ಸ್ ಇದ್ದೀರಿ? ನಾನು ಪೋಲ್ ಕೊಡ್ತೀನಿ, ಆ ತರ ಮಾಡಿ ಟ್ರೂ ಅಂತ ಕೊಡಿ. ಲೀಡರ್ ಬೋರ್ಡ್ ಅಂತೂ ಇದು ಫೈನಲ್, ಆಮೇಲೆ ಲೀಡರ್ ಬೋರ್ಡ್ ತೋರ್ಸಲ್ಲ, ಇದು ಫೈನಲ್ ನಿಮಗೆ, ಆಯ್ತಾ? ಸರಿ, ನೀವು ಏನಾದ್ರು PC ತಯಾರಿ ಮಾಡ್ತಾ ಇದ್ರೆ, ಸರ್ ನಾವ್ ಈಗ PC ಗೋಸ್ಕರ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀವಿ ಅಂದ್ರೆ ಟ್ರೂ ಕೊಡಿ. ನಿಮ್ಮ ಸಂಖ್ಯೆನೇ ಹೆಚ್ಚಿದೆ. ನಿಮ್ಗೆ ನೀವೇನಾದ್ರೂ SSC ಪ್ರಿಪೇರ್ ಆಗ್ತಾ ಇದ್ರೆ ಟ್ರೂ ಕೊಡಿ.
ಓಕೆ, ಒಂದ್ ಕೆಲಸ ಮಾಡಿ, ನೀವು SSC ಪ್ರಿಪೇರ್ ಆಗ್ತಾ ಇದ್ರೆ ಫಾಲ್ಸ್ ಕೊಡಿ. ನೀವು SSC ಪ್ರಿಪೇರ್ ಆಗ್ತಾ ಇದ್ರೆ ಫಾಲ್ಸ್ ಕೊಡಿ. ಓಕೆ ಸರಿ, ನೀವು PC ಪ್ರಿಪೇರ್ ಆಗ್ತಾ ಇದ್ರೆ ಫಾಲ್ಸ್ ಕೊಡಿ. PC ಪ್ರಿಪೇರ್ ಆಗ್ತಾ ಇದ್ರೆ ಫಾಲ್ಸ್ ಕೊಡಿ. ನಿಮ್ ಬುದ್ಧಿ ನನಗೆ ಗೊತ್ತಿದೆ, ನೀವೇನ್ ಮಾಡ್ತೀರಾ ಅಂತ. ಓಕೆ, ಈ ಮಂತ್ ವರೆಗೂ ಏನಿದೆಲ್ಲ, ಈ ಮಂತ್ ವರೆಗೂ ನಾನು ನೋಡಿ 555 ಕ್ಲಾಸ್ ಅಲ್ಲಿ 555 ಕ್ಲಾಸ್ ಅಲ್ಲಿ ನಿಮ್ಗೆ SSC ಮಾಡ್ತೀನಿ. ಇದೇನಿದೆಲ್ಲ 9 ನಾಳೆಗೆ ನಿಮ್ದು ಕೋರ್ಸ್ ಆಕ್ಚುಲಿ ಮುಕ್ತಾಯ. ಕೋಡಿಂಗ್ ಡಿಕೋಡಿಂಗ್ ಒಂದು ಬಾಕಿ ಇದೆ, ಆ ಕೋಡಿಂಗ್ ಡಿಕೋಡಿಂಗ್ ಮಾಡಿ ಇದು ಕಂಪ್ಲೀಟ್ ಮಾಡ್ತೇನೆ. ಸೊ ಬಟ್ ಈ ಮಂತ್ ಎಂಡ್ ವರೆಗೂ ನಾನು 9 AM ಏನಿದೆಲ್ಲ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಆಯ್ತ್ರಿ, ಈ 9 ಗಂಟೆ ಕ್ಲಾಸ್ ಈ ಮಂತ್ ಎಂಡ್ ವರೆಗೂ ನಾನು ಮಾಡಕ್ ಕ್ಯಾಲೆಂಡರ್ ಮುಗಿದಿದೆ ಮಧು ಅವರೇ. ಓಕೆ, ಇದು ನಿಮ್ಗೆ ಏನ್ ಚಾಪ್ಟರ್ ಇದೆಲ್ಲ ಇದು ನೋಡೋಣ. ಕೋಡಿಂಗ್ ಡಿಕೋಡಿಂಗ್ ಆದ್ಮೇಲೆ ಮಿಕ್ಸ್ಡ್ ಕ್ವಶನ್ಸ್ ಅಥವಾ ನೋಡೋಣ ಯಾವ ತರ ಆಗುತ್ತೆ ನೋಡೋಣ. ವೆನ್ ಡಯಾಗ್ರಾಮ್ ತಗೊಂಡಿದ್ನಲ್ಲ, ಪ್ಲಸ್ ಕ್ಲಾಸ್ ದವರಿಗೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ನಿಮ್ಗೆ ಪ್ಲಸ್ ಸ್ಟೂಡೆಂಟ್ಸ್ ತಗೋತೀನಿ. ನಂದು ಆಪ್ ಆಕ್ಚುಲಿ ನಂದು ಆಪ್ ಗಿಂತ ಯೂಟ್ಯೂಬ್ ಅಲ್ಲೇ ಇರತ್ರಿ, ಅದರಲ್ಲೇ ಪೇಡ್ ಕ್ಲಾಸ್ ಇರುತ್ತೆ. ಮತ್ತೆ ನೀವು ಆಪ್ ಅಲ್ಲಿ ಒಂದು ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ಕೇಳಬಹುದು. ನಾನು ಅಲ್ಲೇ ಮಾಡಿದ್ದೀನಿ, ನೋಡೋಣ ಹಂತವಾಗಿ ನಂಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ್ದು ಬೆಸ್ಟ್ ಅಂತ, ಆತರ ಮಾಡ್ತೀನಿ. ನಿಮ್ ಆಪ್ ಅಲ್ಲಿ ಟೆಸ್ಟ್ ವಿತ್ ಚಾಪ್ಟರ್ ವೈಸ್ ಇರುತ್ತೆ. ಹೌದು ನೋಡಿ, ನಂದು ಪ್ಲಾನ್ ಏನಿದೆ, ಒಂದು ಚಾಪ್ಟರ್ ವೈಸ್ ಇದ್ದೇ ಇರುತ್ತೆ. ಓಕೆ, ಆಮೇಲೆ ಒಂದು ಟೆಸ್ಟ್ ಇರುತ್ತೆ. ನೀವು ಯಾವುದೇ ಎಕ್ಸಾಮ್ ಮಾಡಿ, PC ಗಾಗ್ಲಿ SSC ಗಾಗ್ಲಿ ಯಾವ್ದಕ್ಕಾದ್ರೂ ಮಾಡಿ, ನಿಮ್ಗೆ ಟೆಸ್ಟ್ ಕಂಪಲ್ಸರಿ ಮಾಡ್ಲೇಬೇಕು ನೀವು. ಆಯ್ತು ಜಾನಕಿ ಅವ್ರ, ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀನಿ ನಿಮ್ಗೆ 9 ಗಂಟೆದಲ್ಲಿ ಮಾಡ್ತೀನಿ. ಈಗ ಒಂದ್ ಕೆಲಸ ಮಾಡಿ, ಈ 9 ಗಂಟೆ ಕ್ಲಾಸ್ SSC ಸ್ಟೂಡೆಂಟ್ಸ್ ಏನಿದಾರಲ್ಲ, ನೀವು 9 ಗಂಟೆ ಕ್ಲಾಸ್ ಅಟೆಂಡ್ ಮಾಡಿ. ಓಕೆ, ಈಗ 3-4 ದಿನ ಮಿರರ್ ಇಮೇಜ್, ವಾಟರ್ ಇಮೇಜ್ ಮತ್ತೆ ಫಿಗರ್ ಮೇಲೆ ಏನ್ ಕ್ವಶನ್ಸ್ ಇರ್ತಾವಲ್ಲ ಅವ್ನ್ ತಗೋತೀನಿ ನಾನು. ಹಲೋ ಸರ್, ನಮಸ್ತೆ. ನಮಸ್ತೆ, ಆರಾಮದಿರಿ ಸರ್? ಆರಾಮದಿನಿ, ನೀವು? ನಾನು ಆರಾಮದಿರಿ ಸರ್. ಆ ವಿಷಯ ಐತ್ರಿ, ನೀವು ಫೋನ್ ಮಾಡಿದ್ದಕ್ಕೆ ಎಷ್ಟು ಮಾತಾಡಿ. ಏನ ಸಡನ್ ಆಗಿ ಪ್ರತ್ಯಕ್ಷ ಆಗ್ಬಿಡ್ತಲ್ಲ. ಇಷ್ಟ ದಿನ ಅಲ್ಲಿ ಗಂಡನ ಮನೆ ಅತ್ತೆ ಮಾವರ ಹತ್ರ ಇದ್ದೇರಿ ಸರ್. ಅಲ್ಲಿ ನೆಟ್ವರ್ಕ್ ಬರ್ತಿರ್ಲಿಲ್ರಿ, ಜಾಯ್ನ್ ಆಗಿ ಮತ್ತೆ ಜಲ್ದಿ ಹೋಗ್ತಿತ್ರಿ ಅದು. ಓಕೆ ಓಕೆ, ಈಗ ನಿನ್ನೆ 545 PSI ಎಕ್ಸಾಮ್ ಬರಕ್ ಹೋಗಿದ್ದಾರಿ ಮೊನ್ನೆ. ಆಮೇಲೆ ಅಲ್ಲಿಂದ ಈ ಕಡೆ ಬೆಂಗಳೂರದಿಂದ ಈ ಕಡೆ ಹಸ್ಬೆಂಡ್ ಅವ್ರ ಕಡೆ ಶಿವಮೊಗ್ಗಕ್ಕೆ ಬಂದಿನ್ರಿ ಸರ್. ಓಕೆ, ಈಗ ಶಿವಮೊಗ್ಗದಲ್ಲಿ ಇರಲ್ಲ? ಹಾ ರೀ ಸರ್. ಬಿಜಾಪುರ್ ಬಿಟ್ರಾ? ಬಿಟ್ಟಿನ್ರಿ ಸರ್, ಅವಾಗೆ 3 ತಿಂಗಳು ಆಯ್ತ್ರಿ. ಹೌದಾ, ಹೆಂಗಾಯ್ತು ಎಕ್ಸಾಮ್? ಚೆನ್ನಾಗಿದ್ರಿ ಸರ್. ಮೆಂಟಲ್ ಅಬಿಲಿಟಿ ಔಟ್ ಆಫ್ ಔಟ್ ಸರ್. ವೆರಿ ಗುಡ್ ವೆರಿ ಗುಡ್. ಔಟ್ ಆಫ್ ಔಟ್ ಸರ್. ಮೆಂಟಲ್ ಅಬಿಲಿಟಿ ಮೆಸೇಜ್ ಮಾಡ್ಬೇಕಂದ್ರೆ ಟ್ರೈನ್ ಜರ್ನಿ ಅಂತೆಲ್ಲ ಆಗ್ಲಿಲ್ರಿ ಸರ್. ಅವಾಗ ರಿಚಾರ್ಜ್ ಖಾಲಿಯಾಗಿತ್ರಿ. ಈಗ ಹೇಳ್ದೆ ಅಂದ್ರೆ ಫಾಸ್ಟ್ ಆಗಿ ಮಾಡಿದ? ಹಾ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮಿನಿಟ್ಸ್ ಅಷ್ಟೇ ತಗೊಂಡಿದ್ದು ಸರ್ ಮೆಂಟಲ್ ಅಬಿಲಿಟಿ. ವೆರಿ ಗುಡ್ ವೆರಿ ಗುಡ್, ಸೂಪರ್ ಸೂಪರ್. ಅಲ್ಲ ಅದಕ್ಕೆ ಹೇಳೋದು ಏನು, ಆಗೋದೆಲ್ಲ ಒಳ್ಳೇದಕ್ಕೆ ಟೆನ್ಷನ್ ತಗೋಬಾರ್ದು, ಆರಾಮಾಗಿರ್ಬೇಕು ಅಂತ. ಈಗ ಎಕ್ಸಾಮ್ ಮುಗಿದ್ಮೇಲೆ ಸ್ವಲ್ಪ ಈಗ ಒಂದು ಅನ್ಸಲ್ ಇನ್ನು PC ಟಾರ್ಗೆಟ್ ಇದೆ ನಂಗೆ ಗೊತ್ತು. ಹಾ ಸರ್. ನೀವು ಅಯ್ಯೋ ಓದಕ್ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ, ಅದೇ ಎಷ್ಟೋ ಜನ ಜಾಬ್ ಅಲ್ಲಿ ಇರ್ತಾರಲ್ಲ, ಅವರು ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಸಿಗೋ 3 ತಾಸು 4 ತಾಸು ಸಿಕ್ಕರು ಸಾಕು, ಅದೇ ಖುಷಿಯಿಂದಾನೇ ಸ್ಟಡಿ ಮಾಡ್ಬೇಕು.
ಹಾ ಸರ್ ಅಷ್ಟೇ ಮಾಡೀನ್ರಿ. ಕ್ಲಾಸ್ ಎಲ್ಲ ರೆಕಾರ್ಡೆಡ್ ನೋಡ್ತಿದ್ದೆ ಆಮೇಲೆ 4 PM ಕ್ಲಾಸ್ನು ಅರ್ಧ ಔಟ್ ಆಫ್ ಔಟ್ ತಗೊಂಡ್ರಿ ಸರ್, ಅರ್ಧ ಕಟ್ ಆಗ್ಬಿಡ್ತಿತ್ರಿ. ನಡುವೆ ಒಂದೊಂದ್ ಟ್ರೂ ಕಟ್ ಬರ್ತಿರ್ಲಿಲ್ರಿ, ಒಂದೊಂದ್ಸಲ ಪೋಲಿಯೋ ಬರ್ತಿರ್ಲಿಲ್ರಿ, ಹಿಂಗ ಆಗ್ಬಿಡ್ತಿತ್ರಿ. ಆಮೇಲೆ ನೀವು ಯೂಟ್ಯೂಬ್ ನಾಗ ಕ್ಲಾಸ್ ಚಾಲೂ ಮಾಡೋಣ ಅವಾಗ ಇದೇ ಲೈವ್ ನೋಡ್ತಿರ್ಲಿಲ್ಲ ರೀ. ಆದ್ರೆ ಕಂಟಿನ್ಯೂಸ್ 3-4 ತಾಸ್ ಮಾಡೀನ್ರಿ ಸರ್, ಸ್ಟಡಿನೂ ಮಾಡೀನ್ರಿ, ಆಮೇಲೆ ಕ್ಲಾಸು ಕೇಳೀನ್ರಿ ಸರ್. ಅಲ್ಲಿ ಟೈಮ್ ಇದ್ದಾಗೆಲ್ಲ ಕೆಲಸ ಮುಗಿಸಿ ಮಾರ್ನಿಂಗ್ ಎದ್ದು ಎಲ್ಲ ಮಾಡೀನ್ರಿ. ಓಕೆ, ಈಗ ಅಲ್ಲೇ ಶಿವಮೊಗ್ಗದಲ್ಲೇ ಶಿಫ್ಟ್ ಈಗ? ಹಾ ಸರ್. ಈಗ ಫ್ರೀ ಇದ್ರಲ್ಲಿ ಈಗ ಹೋದ್ರಿ ಆರಾಮಾಗಿ? ಹಾ ಸರ್, ಮಾರ್ನಿಂಗ್ ಇಂದ ಅದಕ್ಕೆ ಇವತ್ ನೋಡ್ರಿ ಸರ್, ಇವತ್ ಕ್ಲಾಸ್ ಅಟೆಂಡ್ ಮಾಡಕ್ ಸಾಧ್ಯ ಆಗಿತ್ತು ಸರ್. ಎಲ್ಲ ಎಲ್ಲಿ ಕೆಲಸ ಇರಲ್ರಿ, 1 hour ದಾಗ ಕೆಲಸ ಬೇರೆ, ಆಮೇಲೆ ಸ್ಟಡಿ ಸರ್. ಮತ್ ಬೆಳಗ್ಗೆ 5:55ಕ್ಕ ಅಟೆಂಡ್ ಆಗಿದ್ರ? ಇಲ್ರಿ ಅವಾಗ ಏನ ಲಗೇಜ್ ಅದು ಇಡಾಕತ್ತಿದ್ದೆ ರೀ, ಲೇಟ್ ಆಗಿತ್ರಿ. ಓಹೋ ಹೌದಾ, ಓಕೆ ಓಕೆ ಓಕೆ. ಹಾ ಸರ್, ಇನ್ಮೇಲೆ ಅಟೆಂಡ್ ಆಗ್ತೀನಿ ಸರ್. ಸ್ಟಡಿ ಆರಾಮಾಗಿ ಆಗುತ್ತಾ? ಇನ್ಮೇಲೆ ಸ್ಟಡಿ ಆರಾಮಾಗಿ ಆಗುತ್ತಲ್ಲ? ಹಾ ಸರ್, ಇನ್ಮೇಲೆ ಸ್ಟಡಿ ಮಾಡ್ತೀನಿ ಸರ್, ಫುಲ್ ಸ್ಟಡಿ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ರಿ ಸರ್. ಇಷ್ಟ ದಿನ ಬಹಳ ಕಷ್ಟ ಆಗ್ಯಾದ್ರಿ ಸರ್, ಕೆಲಸ ಮಾಡೋದ್ರೊಳಗ ಓದ್ಬೇಕಲ್ಲಪ್ಪ ನಾನು. ಏನಿದ್ದು ಬರೇ ಕಸ ಹೊಡಿಯೋದು, ಬಂಡೆ ತಿಕ್ಕೋದು, ಬಟ್ಟಿ ತೊಳಿಯೋದು, ಅಡಿಗೆ ಮಾಡೋದು, ಇದ್ರಾಗೆ ಜೀವನ ಮುಗಿದು ಹೋಯ್ತದ ಆನಂದ ಅನಿಸ್ತಿದೆ. ಆಮೇಲೆ ಮುಗೀತು, ಸ್ಟಡಿ ಮಾಡ್ಬೋದು, ಆಗೋದೆಲ್ಲ ಒಳ್ಳೇದಕ್ಕೆ ಸರ್ ಹೇಳ್ತಾರ. ಅದು ಅಫರ್ಮೇಶನ್ ಮಿಸ್ ಮಾಡ್ಲಾರ್ದು ಬರ್ತಿದ್ಯಾರಿ, ಮಗ್ಗಿನೂ ಬರ್ತಿದ್ಯಾರಿ. ಅದ್ರ ಲೈವ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಸರ್. ಎಲ್ಲ ರೆಕಾರ್ಡೆಡ್ ನೋಡಿನ್ರಿ, ಸ್ಟಡಿನೂ ಮಾಡೀನ್ರಿ, ಸಿಕ್ಕಾಗೆಲ್ಲ ಸ್ಟಡಿ ಮಾಡೀನ್ರಿ. ನೋಡಿದೆ ನಾನು. ಹಾ ಸರ್, ಒಂದ್ಸಲ ಅವಾಗ ಹೊಲ್ದಾಗ ಕುಂತ ಹೋಗಿದ್ದೇರಿ ಸರ್, ಹೊಲಕ್ ಹೋಗಿದ್ದಾರಿ. ಹೊಲ್ದಾಗ ಕೂತು ಅಲ್ಲಿ ನೆಟ್ವರ್ಕ್ ಬರಕತ್ತಿತ್ರಿ, ಅಲ್ಲಿ ಒಂದೇ ಸಲ ಹೋಗಿ ಕೇಳ್ದಾಗ ಬಂದಿದ್ದು ಸರ್ ಲೀಡರ್. ಇದು ಆಕ್ಚುಲಿ ಇದು UK ಮಂದಿ ಜೀವನ. ಇದು ನಮ್ಮ ಇವ್ರು ಕೇಳ್ತಿರ್ತಾರೆ, ಸೌತ್ ನವ್ರು ಕೇಳ್ತಾರೆ, ಅಲ್ಲಿ ಕ್ಲಾಸಿಗೆ ಹೋಗ್ತಿದ್ದಲ್ಲ ಸರ್, ಏನ್ ಸರ್ ಬರೀ ಆ ಬಿಜಾಪುರ ಸೈಡ್, ಉತ್ತರ ಕರ್ನಾಟಕ ಮಂದಿನೇ ಬಹಳ ಜನ ಪೊಲೀಸ್ ಆಗ್ತಾರಲ್ಲ ಸರ್ ಅಂತ. ನಮ್ ತರ ನಾನು ಹಂಗ ನೋಡಿದ್ರೆ ನಿಮ್ ತರ ಆಕ್ಚುಲಿ ನಾನು ನಿಜ, ನೀವು ನನಗಿಂತ ಗ್ರೇಟ್. ಇಷ್ಟೆಲ್ಲಾ ಕಷ್ಟಪಟ್ಟು ಸ್ಟಡಿ ಮಾಡ್ತಿರಲ್ಲ. ಸೊ ಒಂದ್ ಆಕ್ಚುಲಿ ಹಂಗ ನೋಡ್ಬೇಕು. ನೀವು ಗ್ರೇಟ್ ರೀ ಸರ್, ಎಲ್ಲಿಂದ್ರ ಏನಾರ ಅಚೀವ್ಮೆಂಟ್ ಮಾಡಿದ್ರೆ ಆಮೇಲೆ ಗ್ರೇಟ್ ರೀ ಸರ್, ಅಲ್ಲಿ ತನಕ ಇನ್ನೂ ಇಲ್ಲ. ಅಲ್ಲಪ್ಪ, ಇಷ್ಟ ಕಷ್ಟಪಟ್ಟು ಅದ್ರಲ್ಲಿ ಓದ್ಬೇಕು. ಎಷ್ಟೋ ಜನ ಸಾಕ್ ಬಿಡಪ್ಪ ಜೀವನ, ಯಾರು ಸಪೋರ್ಟೇ ಮಾಡ್ತಾ ಇಲ್ಲ ಈ ಕಡೆ, ಅಂತ ಬಿಟ್ಟು ಬಿಡ್ತಾರೆ ಎಷ್ಟೋ ಜನ. ಬಟ್ ನೀವು ಬಿಡ್ತಾ ಇಲ್ಲಲ್ಲ? ಇಲ್ಲ ಸರ್, ನಾನು ಅಚೀವ್ ಮಾಡ್ಬೇಕ್ರಿ, ಏನಾದ್ರು ನಮ್ ತಂದೆ ತಾಯಿ ಹೆಸರು ತರ್ಬೇಕ್ರಿ. ಈಗೆಲ್ಲ ಆರಾಮ್ ಇದ್ರು ಹಸ್ಬೆಂಡ್ ಅವ್ರ ಪೊಲೀಸ್ ಅದ್ರಿ, KSRP ಸರ್. KSRP PC ಬಟಾಲಿಯನ್ ಒಳಗ ಅದೇವ್ರಿ, ಕ್ವಾರ್ಟರ್ಸ್ ಒಳಗ. ಆದ್ರೂ ಅವ್ರದೆಲ್ಲ ಆರಾಮ್ ಇದ್ರು ಈಗೆಲ್ಲ ಸರ್, ನಾನ್ ಅಚೀವ್ಮೆಂಟ್ ಮಾಡ್ಬೇಕಲ್ರಿ, ನಮ್ ತಂದೆ ತಾಯಿ ಹೆಸರು ತರ್ಬೇಕ್ರಿ. ಆಮೇಲೆ ನನ್ನಂತವ್ರು ಎಷ್ಟೊಂದ್ ಜನ ಬಡತನದಿಂದ ಬಂದಿರ್ತಾರ್ರಿ, ಅವ್ರಿಗೆಲ್ಲ ನಾ ಮಾಡ್ಬೇಕಲ್ರಿ ಸರ್. ಅದಕ್ಕಂತ ಹೇಳಿ ನಂಗ ಅದೊಂದು ಹಠಾನೇ ಅದ್ರಿ. ಹೇಳ್ತಿರಲ್ಲ, ಇದಾದ್ರೆ ನಾನೇ ಅದು ಒಂದು ಇಂಟರ್ವ್ಯೂ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಫುಲ್ ಹಂಗೆ ಹೆಂಗ್ ಅಂದ್ರೆ ಸೆಲೆಬ್ರಿಟಿ ಲೆವೆಲ್ಗೆ ಫುಲ್ ವಿಡಿಯೋ ನಾ ಹೇಳ್ಬಿಟ್ಟಿರ್ತೀನಿ ನಮ್ಮ ವಿಡಿಯೋಗ್ರಾಫರ್ಗೆ. ಏನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಫುಲ್ ಒಟ್ಟ ಎಲ್ಲರಿಗೂ ರೋಲ್ ಮಾಡಲ್ ಆಗ್ಬೇಕಂತ. ಒಳ್ಳೇದಾಗುತ್ತೆ, ಚೆನ್ನಾಗಿದ್ ಮಾಡೋ. ನೀನ್ ಜಸ್ಟ್ ಪೊಲೀಸ್ ಆಗೋ ಮುಂದೆ ನಾವು, ಯಾಕಂದ್ರೆ ನಾನು ನೋಡ್ಕೊಂಡ್ ಬಂದಿದ್ದೀನಿ ನಿಮ್ ಜರ್ನಿನ. ಹಾ ಸರ್, ಪೊಲೀಸ್ ಆದ್ರೂ ಆಗತ್ತೆ ಒಳ್ಳೇದು. ಬಿಡಲ್ರಿ ಸರ್, ಟ್ರೈ ಮಾಡ್ತೀನಿ ಫುಲ್. ಆಮೇಲೆ 402 ಫುಲ್ ಟ್ರೈ ಮಾಡ್ತೀನಿ ಸರ್. ಎಷ್ಟು ಸಾಧ್ಯ ಆಗ್ತದ ಅಷ್ಟು ಓದ್ತೀನಿ ಸರ್. ಅವಾಗ ಟೈಮ್ ಇದ್ದಾಗ್ಲೆಲ್ಲ ಓದ್ಲಿಲ್ಲ, ಅವಾಗ ಬಹಳ ಬೇಜಾರಾಗ್ಬಿಟ್ಟಿತ್ರಿ. ಅವಾಗ PC ಟೈಮ್ದಾಗ 2021 ದಾಗ ರೀ ಸರ್. ಈಗ ಎಷ್ಟೊಂದ್ ಜನ ಲೈಬ್ರರಿ ಓದ್ತಿರ್ತಾರ್ರಿ, ಆದ್ರ ಸರಿಯಾಗಿ ಗೊತ್ತಿರಲ್ರಿ. ನೋಡ್ ಬಂದಿನಲ್ರಿ ಸರ್, ನಾ ಮೊನ್ನೆ ಇದ್ನಲ್ರಿ 3-4 ಅವಾಗ ಟೈಮ್ ಎಲ್ಲ ಓದ್ಬೇಕ್ರಿ. ಅದ್ ಹೆಂಗೆ ಅಂತಂದ್ರೆ, ನೀವು ನಿಮ್ದು ಒಂದು ಏಜ್ ಇದ್ದಾಗ ಎಲ್ಲಾರು ಸಪೋರ್ಟ್ ಇರುತ್ತೆ, ನೀವು ಸೀರಿಯಸ್ ಇರಲ್ಲ. ಎಲ್ಲಾರ್ದು ಸಪೋರ್ಟ್ ಹೋಗ್ಬಿಟ್ಟಿರುತ್ತೆ, ಅವಾಗ ಸೀರಿಯಸ್ ಆಗಿರ್ತೀರಿ. ಈಗ ಇರ್ಲಿ ಏನಾಗಿರೋದ, ಅದು ಹಂಗೆ, ಅದು ಏಜ್ ಹಂಗಿರುತ್ತೆ, ಏನು ಮಾಡಕ್ ಆಗಲ್ಲ. ಅವಾಗ ಅಂದ್ರೆ ಸರ್, ಅವಾಗೇನ್ರಿ ಡಿಗ್ರಿ ಓದಿನ್ರಿ, ಡಿಗ್ರಿ ಎಲ್ಲ ರ್ಯಾಂಕ್ ರೀ ಸರ್. ಹೌದಾ? ಹಾ, ಡಿಗ್ರಿ ಎಲ್ಲ ರ್ಯಾಂಕ್ ರೀ, ಸೆಕೆಂಡ್ ರ್ಯಾಂಕ್ ರೀ. ಹಂಗ ನೋಡಿ ವಿಡಿಯೋ ಹೆಂಗ್ ಬರುತ್ತೆ ಮತ್ತೆ. BA ಎಲ್ಲ ಫಸ್ಟ್ ಸೆಮ್ ಹಿಡಿದು 6th ಸೆಮ್ ತನಕ ಫಸ್ಟ್ ಸೆಕೆಂಡ್ ರ್ಯಾಂಕ್ ಒಳಗೆ ಇದ್ದಿದ್ರಿ ಸರ್. ಆಮೇಲೆ ಡಿಗ್ರಿ ಮುಗಿದ ನಂತರ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ರಿ. ಮುಗಿದಿದೆ ಅವಾಗ 2019 ಸರ್. ಆಮೇಲೆ ಲಾಕ್ಡೌನ್ ಬಿಟ್ರಿ, ರೆಡಿ ಮಾಡಕ್ ಆಗ್ಲಿಲ್ರಿ ಸರ್. ಅಡಿಗೆ ಎಲ್ಲ ಮಾಡ್ತಿದ್ದಾನೆ? ಹಾ ಸರ್, ಬರ್ರಿ ಶಿವಮೊಗ್ಗಕ್ಕೆ ಬಂದ್ರ ಆಯ್ತು. ಒಟ್ಟ ಈಗ ಗಂಡನ ಮನೆಗೆ ಹೋಗಿಲ್ಲ, ಈಗ ಫುಲ್ ಗಂಡ ಪೈಲ್ವಾನ ಆಗ್ಬೇಕು ನೋಡು, ಹಂಗ ಅಡಿಗೆ ಮಾಡ್ಕೊಡು. ಹಾ ಸರ್, ಮಾಡ್ತೀನ್ರಿ ಸರ್. ಮತ್ ಪೈಲ್ವಾನ ಆಗಿ ಏನ್ ಮಾಡೋದ್ರಿ, ಫಿಟ್ನೆಸ್ ಬೇಕಲ್ರಿ ಸರ್, ಅವರು ಪೊಲೀಸ್ ಅದಾರಿ. ಇಲ್ಲ ಫುಲ್ ಗೊತ್ತಿಲ್ಲ, ನಾವು ನೆಕ್ಸ್ಟ್ ಕುಸ್ತಿ ಪೈಲ್ವಾನ್ ತರ ಆಗ್ಬೇಕು.
ಸರಿ, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ